ಮೇಲೆ ಮತ್ತೆ ಸ್ವಾಗತ. ಈಗ ಸರ್ ನಾವು ಆಗಲೇ ಸರ್ ಹೇಳ್ತಾ ಇದ್ರು ಯಾವ ರೀತಿಯಾಗಿ ನಾವು ಈ ಆನೆಗಳ ಬಗ್ಗೆ ಯಾವ ರೀತಿ ಪಾಲನೆ ಪೋಷಣೆ ಮಾಡಬೇಕು, ಸರ್ಕಾರ ಯಾವ ರೀತಿಯಾಗಿ ಗಮನ ಹರಿಸಬೇಕು, ಇದಾಗ್ತಾ ಇಲ್ಲ ಅನ್ನೋ ಆರೋಪ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಸರ್ ಈಗ ಈ ಪ್ರವಾಸೋದ್ಯಮ ಆನೆಗಳ ಮೇಲೆ, ಕಾಡು ಪ್ರಾಣಿಗಳ ಮೇಲೆ ಬೀರ್ತಾ ಇರುವಂತಹ ಪ್ರಭಾವ, ಅದರ ಜೊತೆಗೆ ಈಗ ಮನೋರಂಜನಾ ಕ್ಯಾಂಪ್ಗಳಾಗಿ ಬದಲಾಗ್ತಾ ಇದೆಯಾ ಅಂತ. ಆದರೆ ನೋಡಿ, ಫೆಬ್ರವರಿ ಮಾರ್ಚ್ ಆದಮೇಲೆ ಎಷ್ಟೋ ಸ್ಕೂಲಲ್ಲಿ ರಜಾ ಬರುತ್ತೆ. ಮಾರ್ಚ್ ಎಂಡ್ ಆದಮೇಲೆ ಮಕ್ಕಳಿಗೆ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಪೇರೆಂಟ್ಸು ಯೋಚನೆ ಮಾಡ್ತಾ ಇರ್ತಾರೆ. ಮಕ್ಕಳಲ್ಲೂ ಒಂದಷ್ಟು ಲಿಸ್ಟ್ ಇರುತ್ತೆ, ನಾನು ಇಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಅಂತ. ಅಷ್ಟರಲ್ಲಿ ಒಂದಷ್ಟು ಜನ ಮಕ್ಕಳಿಗೆ ಈ ವನ್ಯಜೀವಿ ಸಫಾರಿ, ಕಾಡು, ನೀರಿರೋ ಜಾಗ, ಚಾರಣ ಅದಕ್ಕೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಪೇರೆಂಟ್ಸು ಅಷ್ಟೇ, ಅದು ಸುತ್ತಮುತ್ತಲು ಏನಿದೆ ಅದೆಲ್ಲ ನೋಡ್ಕೊಂಬರ್ಬೋದು ಅಂತ. ಈ ಮಕ್ಕಳಲ್ಲಿ ಮತ್ತೆ ಕೆಲವು ಆನೆ ಪ್ರಿಯರೇ ಇರ್ಬೋದು, ವೈಲ್ಡ್ ಲೈಫ್ ಲವರ್ಸ್. ಈಗಿನ ಕಾಲದ ಪೀಳಿಗೆಗೆ ಅದನ್ನ ವೈಲ್ಡ್ ಲೈಫ್ ಲವರ್ಸ್ ಅಂತಲೇ ಇಟ್ಕೊಳ್ಳೋಣ. ಇವರೆಲ್ಲ ಏನು ಮಾಡ್ತಾರೆ, ಫೋರ್ಸ್ ಮಾಡಿ ಇಂಥ ಜಾಗಕ್ಕೆಲ್ಲ ಬರ್ತಾರೆ. ಸರ್ಕಾರ ಅಲ್ಲೊಂದು ಗೈಡ್ಲೈನ್ಸ್ ಅಂತಂದರೆ ಒಂದು ಮಾರ್ಗಸೂಚಿಗಳನ್ನ ಹಾಕೋಬೇಕು. ಎಷ್ಟು ಜನ ಅದು ಹೋಲ್ಡಿಂಗ್ ಕೆಪಾಸಿಟಿ ಏನಿದೆ, ಅಷ್ಟು ಜನಕ್ಕೆ ಇವತ್ತು ಕೆಪಾಸಿಟಿ ಇದೆಯಾ. ಬೆಳಗ್ಗೆನೂ ಆನೆಯನ್ನು ಕರ್ಕೊಂಬಂದು ಸ್ನಾನ ಮಾಡಿಸಿರ್ತಾರೆ, ಮತ್ತೆ ಸಾಯಂಕಾಲನೂ ಅದನ್ನ ಕರ್ಕೊಂಬರ್ತಾರೆ. ಪ್ರೆಷರ್ ಎಷ್ಟಿರುತ್ತೆ, ಜನ ಅಷ್ಟೊಂದು ಜನ ಅಂತ ಹರ್ಷೋದ್ಗಾರವಾಗಿ ಕೂಗೋದಾಗಿರ್ಬೋದು, ಕಿರ್ಚಾಡೋದಾಗಿರ್ಬೋದು. ಪ್ರಾಣಿಗಳಲ್ಲೂ ಅದು ಒಂಥರ ಟ್ರಿಗರ್ ಆಗುತ್ತೆ. ಇಂಥ ಆನೆಗಳು ರೊಚ್ಚಿಗೆ ಹೇಳ್ತವೆ ಅಂತಂದರೆ ಯಾವ ಆನೆಗಳಲ್ಲಿ ಮನುಷ್ಯರ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದೆ, ಯಾರು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಚೆನ್ನಾಗಿರ್ತಾರೆ, ಕೆಪಾಸಿಟಿ ಯಾರ್ದಿದೆ. ಆನೆಗಳು ಎಷ್ಟೇ ಗಲಾಟೆ ಆದ್ರೂ ಕೆಲವು ಟೈಮ್ನಲ್ಲಿ ನೋಡಿ, ನೀವು ಅರಮನೆಗೆ ಆನೆಗಳು ತೊಗೊಂಬರ್ತಾರಲ್ಲ, ಮೊದಲನೇ ವರ್ಷ ಏನಾರು ಮೈಸೂರಿಗೆ ಬಂದಿದ್ರೆ ಆನೆಗಳನ್ನ ಅದನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೋತಾರೆ. ಯಾಕಂದರೆ ಅಲ್ಲಿ ನಿಶಾನಿ ಆನೆ ಆಗಿರ್ಬೋದು, ಇಲ್ಲಾಂತಂದರೆ ಯಾವುದೇ ಹೊಸ ಆನೆಗಳನ್ನ ನಾವು ತೊಗೊಂಬಂದು ಕಟ್ಟಿದಾಗ ಒಂದು 8 ದಿನದ ಮುಂಚೆಯಿಂದನೇ ತುಪಾಕಿ ಅಂತಂದರೆ ಆ ಬಾಂಬ್ಗಳನ್ನ ಸಿಡಿಸಿ ಅದಕ್ಕೆ ಟ್ರೈನ್ ಮಾಡ್ತಾರೆ. ಈ ಸೌಂಡ್ಗೆ ಆನೆ ದಿಕ್ಕಬಾಲ ಹೋಗಬಾರ್ದು, ಇದು ಯಾವ ಥರ ನೋಡ್ಕೋತಾರೆ. ಆನೆನ ಏಕಾಏಕಿ ಆ ಜಂಬೂ ಸವಾರಿ ಒಳಗಡೆ ನೀವು ಸೇರಿಸ್ಬೇಕು ಅಂತಂದರೆ ಕಾಡಿಂದ ತೊಗೊಂಬಂದು ಮೈಸೂರಲ್ಲಿ ಹಾಕಿರ್ತಾರಲ್ಲ, ಟ್ರೈನಿಂಗಲ್ಲಿ ಇದು ಯಾವ ಥರ ಟ್ರೈನ್ ಆಗುತ್ತೆ, ಇದು ಸದ್ದುಗದ್ಲಕ್ಕೆ ಹೊಂದ್ಕೊಳ್ಳುತ್ತಾ ಇಲ್ಲಾಂತಂದರೆ ಕಿರಿಕಿರಿ ಮಾಡ್ಕೊಳತ್ತಾ ಅಂತ. ಈಗ ಇವರು ನಿವೃತ್ತ ಅರಣ್ಯಾಧಿಕಾರಿಯಾಗಿರುವಂತಹ ಕಾಂತರಾಜು ಸರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ. ಈಗ ಸರ್, ಈ ಘಟನೆಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಇದು ಅನ್ಫಾರ್ಚುನೇಟ್ ಆಗಬಾರ್ದಿತ್ತು, ಆದ್ರೆ ಈಗ ಮೊದ್ಲಿಂದ ಕೂಡ ನಾವು ಈ ಆನೆಗೆ ಸ್ನಾನ ಮಾಡಿಸೋದು, ಪ್ರಾಣಿಗಳ ಹತ್ರ ಬಿಡೋದು ಎಲ್ಲ ನಡೀತಾ ಇತ್ತು. ಆದ್ರೆ ಆ ದಿನ ಕೂಡ ಜನ ಬಹಳ ಹತ್ರನೇ ಹೋಗಿದ್ದಾರೆ. ಆದ್ರೆ ಆನೆ ಉದ್ದೇಶದಿಂದ ಇವ್ರನ್ನ ತುಳಿಲಿಲ್ಲ. ಆದ್ರೆ ಆನೆ ಮೇಲ್ಗಡೆ ಮಲಿಕೊಂಡೋದ್ರಿಂದ ಇವ್ರು ಪ್ರಾಣ ಬಿಟ್ರೆ ಹೊರತು ಉದ್ದೇಶ ಇರ್ಲಿಲ್ಲ ಆನೆಗೆ ಇವ್ರನ್ನ ತುಳಿಬೇಕು ಅಥವಾ ಸಾಯಿಸ್ಬೇಕು ಅನ್ನೋ ಉದ್ದೇಶ ಇರ್ಲಿಲ್ಲ. ಇದು ಅನ್ಫಾರ್ಚುನೇಟ್ ಇನ್ಸಿಡೆನ್ಸೇ ಹೊರತು ಆನೆ ಉದ್ದೇಶಪೂರ್ವಕವಾಗಿ ಮಾಡ್ಲಿಲ್ಲ. ಆದ್ರೆ ಮಾವುತರು ಬಹಳ ಕಂಟ್ರೋಲ್ ಮಾಡ್ದ ಆನೆನ. ಕಂಟ್ರೋಲ್ ಅವನ ಕೆಳಗೆ ಹಿಡಿಲೇ ಇಲ್ಲ, ಆದ್ರೂ ಕೂಡ ಅವನ ಏನ್ ಕಮಾಂಡ್ ಅನ್ನ ಇದು ಸ್ವೀಕರಿಸ್ಲಿಲ್ಲ ಅದು. ಯಾಕೆಂದ್ರೆ ಅದು ಮಸ್ತಲ್ಲಿ ಇದ್ದುದ್ರಿಂದ ಅವನ್ ಏನೇ ಕಮಾಂಡ್ ಕೊಟ್ರು ಅದನ್ನ ಆ ಟೈಮ್ ನಲ್ಲಿ ಅದು ಕೇಳಲಿಲ್ಲ. ಕೇಳಿದಿದ್ರೆ ಒಂದ್ ಸ್ವಲ್ಪ ರಕ್ಷಣೆ ಮಾಡ್ಬೋದಿತ್ತು. ಈ ಆನೆ ಕೆಳಗಡೆ ಬಿದ್ದು ಉರುಳಾಡಿದಾಗ ಅವರು ಕೆಳಗಡೆ ಸೇರ್ಕೊಂಡೋದ್ರಿಂದ ಅವರು ನೀರಲ್ಲಿ ಮುಳುಗದಿ ಸಾವನ್ನ ಅನುಭವಿಸ್ಬೇಕಾಗ್ಬತ್ತು. ಇದು ಅನ್ಫಾರ್ಚುನೇಟ್. ಇದು ಆದ್ರೆ ಉದ್ದೇಶಪೂರ್ವಕವಾಗಿ ಆಗಿಲ್ಲ. ಈಗ ಕಾಂತರಾಜು ಸರ್, ಮತ್ತೊಂದು ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ಸರ್. ಒಂದು ಪ್ರಶ್ನೆ ಏನಂದ್ರೆ, ಅಲ್ಲಿ ಯಾವುದೇ ರೀತಿ ಬ್ಯಾರಿಕೇಡಿಂಗ್ ಇಲ್ಲ, ಮುನ್ನೆಚ್ಚರಿಕೆ ಕ್ರಮ ಅಂತೂ ಮರೀಚಿಕೆ. ಹೀಗಿದ್ದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ ಏನು ಡೆವಲಪ್ಮೆಂಟ್ ಆಗಿದೆಯಲ್ಲ, ಆಗ್ಬೇಕಾಗಿತ್ತಲ್ಲ, ಅದು ಆಗಿದೆ ಅಂತ ನಿಮಗೆ ಅನ್ಸುತ್ತಾ ಅಂತ? ಇಲ್ಲ ಇಲ್ಲ, ಈಗ ಏನಾಗುತ್ತೆ, ಇಂಥ ಇನ್ಸಿಡೆಂಟ್ಸ್ ಆದ್ಮೇಲೆ ನಾವು ಈ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲಾನೇ ತಗೊಳ್ಲಿಕ್ಕೆ ಆಗ್ತದೆ. ಆದ್ರೆ ಮೊದ್ಲೇ ತಗೊಂಡಿದ್ದು ಕೂಡ ಸಾಕಾಗಿಲ್ಲ. ಅಂದ್ರೆ ಏನ್ ನಾವು ಮಾಡ್ಬೇಕಾಗಿತ್ತೋ ಅದು ಸಾಕಾಗಿಲ್ಲ. ಆದ್ರೆ ಇನ್ ಮುಂದಾದ್ರೂ ಎಚ್ಚೆತ್ಕೊಂಡು ಅವೆಲ್ಲನೇ ನಾವು ಮಾಡ್ಬೇಕಾಗಿದೆ. ಆದ್ರೆ ಇದರಲ್ಲಿ ಇಲಾಖೆದು ಕೂಡ ಪೂರ್ಣ ತಪ್ಪಿಲ್ಲ. ಯಾಕೆಂದ್ರೆ ನಾವು ಮೊದ್ಲಿಂದ ನಡ್ಕೊ ಬಂದಿದೆ ಇದು. ಈ ಸ್ನಾನ ಮಾಡಿಸೋದು ಮತ್ತೆ ಊಟ ತಿನ್ಸೋದು ಇದೆಲ್ಲ ಮೊದ್ಲಿಂದ ನಡ್ಕೊಂಡ್ ಬಂದಿದೆ. ಈ ಮಸ್ತ್ ಬಂದಿರೋದ್ರಿಂದ ಆ ಒಂದೇ ಕಾರಣದಿಂದ ಇದು ಇನ್ನೊಂದು ಆನೆಗೆ ತಿವಿದು ಉಳಿಸಿದೆ ಹೊರತು ಉದ್ದೇಶ ಪೂರ್ವಕವಾಗಿ ಮಾಡಿಲ್ಲ. ಅಲ್ಲ ಸರ್, ಉದ್ದೇಶಪೂರ್ವಕವಾಗಿ ಆಗಿರೋದಂತ ನಾವು ಕೂಡ ಹೇಳ್ತಾ ಇಲ್ಲ. ನಾವು ಹೇಳ್ತಾ ಇರೋದು ಈ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗಿದೆ ಸರ್. ಹೀಗಾಗಿ ಹೌದು ಅದಕ್ಕೆ ನಾವು ಈಗಾಗಲೇ ನಮ್ಮ ಮಾನ್ಯ ಮಂತ್ರಿಗಳು ಹೇಳಿದಾಗೆ SOP ಕೂಡ ಈಗ ಮಾಡ್ಲಿಕ್ಕೆ ತಯಾರಾಗಿದ್ದಾರೆ. ಅಂದ್ರೆ ಇವೆಲ್ಲ ಮೊದ್ಲು ಕೆಲವೊಂದ್ ಕಡೆ ನಡೆದಿದೆ, ಕೆಲವೊಂದು ಇನ್ಸಿಡೆಂಟ್ಸ್ ಆದಾಗ ಅದಕ್ಕೆ ಪೂರಕವಾಗಿ ಈಗ ಮತ್ತೆ ಎಲ್ಲಾ SOP ಗಳೆಲ್ಲ ಮಾಡಿ ಇನ್ನು ತಾವ್ ಹೇಳ್ದಂಗೆ ಬ್ಯಾರಿಕೇಡ್ ಹಾಕಿ ಹತ್ರ ಯಾರು ಹೋಗ್ದಂಗೆ ನೋಡ್ಕೊಳ್ಳೋ
ಕ್ರಮ ಎಲ್ಲ ತಗೋಬೇಕಾಗಿದೆ. ಹ್ಮ್ ಹ್ಮ್ ಇದೆಲ್ಲ ಇಲಾಖೆಯವರು ಈಗ ಇಂಥ ಘಟನೆ ಆದ್ಮೇಲೆ ಕೂಡ್ಲೇನೆ ಅಂತವಕ್ಕೆಲ್ಲ ಕ್ರಮ ಕೈಗೊಳ್ಬೇಕಾಗಿದೆ, ಕ್ರಮ ಕೈಗೊಳ್ತಾರೆ ಈಗ. ಈಗ ಸರ್, ಮುಂದಿನ ದಿನಗಳಲ್ಲಿ ಇಲಾಖೆಯಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತೀರಿ? ನೋಡಿ, ಒಂದು ಕಡೆ ಸಫಾರಿ ಇದು ಒಂದು ರೀತಿ ತುಂಬಾ ದೊಡ್ಡ ಮಟ್ಟದಲ್ಲಿ ಇದೀಗ ಇತ್ತೀಚೆಗೆ ಒಂದು ಟ್ರೆಂಡ್ ಆಗಿ ಬೆಳೀತಾ ಇದೆ. ಈ ಸಂದರ್ಭದಲ್ಲಿ ಯಾವ ರೀತಿ ಕ್ರಮಗಳನ್ನು ಕೈಗೊಂಡ್ರೆ ಸರಿಯಾಗಿರುತ್ತೆ ಅಂತ? ಯಾಕಂದ್ರೆ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾ ಇದೆ, ಆನೆಗಳಾಗಿರಬಹುದು, ಚಿರತೆ, ಹುಲಿಗಳಾಗಿರ್ಬೋದು, ಎಲ್ಲವೂ ಕೂಡ ಈ ಒಂದು ಸಫಾರಿ ಹಾವಳಿಗೆ ಆಚೆ ಬರ್ತಾ ಇದೆ ಅನ್ನೋ ಆರೋಪ ಇದೆ ಸರ್. ಇಲ್ಲ, ನಾವು ಸಫಾರಿ ಏನಿದ್ರು 20% ಆಫ್ ದ 20% ಆಫ್ ದ ಏರಿಯಾದಲ್ಲಿ ಮಾತ್ರ ನಡೀತದೆ ಹೊರತು ಇನ್ನ 80 ಭಾಗ ಯಾರು ಟೂರಿಸ್ಟ್ ಹೋಗದೆ ಇರುವಂತ ಜಾಗ ಇದೆ. ನಮ್ಮ ಕೆಲವೊಂದು ಈಗ ನಾವು ಬಂಡೀಪುರ ತಗೊಂಡ್ರು ಕೂಡ 20% ಇಲ್ಲ, ಅಲ್ಲಿ ಬಹಳ ಕಡಿಮೆನೇ ಇದೆ. ಈಗ ನಾಗರಹೊಳೆ ತಗೊಂಡ್ರೆ ಒಂದ್ ಏರಿಯಾದಲ್ಲಿ 12% ಇದೆ. ಹೀಗಾಗಿ ಎಂಟೈರ್ ಏನು ನಾವು ಸರ್ಕಾರ ಪ್ರಾವಿಷನ್ ಕೊಟ್ಟಿದೆ 20% ಅಲ್ಲಿ ಮಾಡ್ಬೇಕು ಅಂತ ಸಫಾರಿನ, ಅಷ್ಟರಲ್ಲಿ ಕೂಡ ನಾವು ಮಾಡ್ತಾ ಇಲ್ಲ. ಹಾಗಾಗಿ ಇನ್ನು 80% ಅಲ್ಲಿ ಯಾವುದೇ ತರಹದ ಟೂರಿಸಂ ಇರೋದಿಲ್ಲ, ಮತ್ತೆ ಸಫಾರಿಗೆ ಯಾರು ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ರೂ ಈ ತರ ಘಟನೆಗಳು ಮರುಕಳಿಸ್ತಾ ಇವೆ. ಹಾ ಸರ್, ಈಗ ಸರ್ ಇದಕ್ಕೆ ಈ ಆಹಾರದ ಕೊರತೆಯನ್ನ ನೀಗಿಸೋದು ಹೇಗೆ ಅಂತ ಸರ್ ಕಾಡು ಪ್ರಾಣಿಗಳಿಗೆ? ಹೌದು, ಈಗ ಏನಾಗಿದೆ, ಕಾಡಿನಲ್ಲಿ ಬೊಂಬು ಹೂ ಬಿಟ್ಟು ಎಲ್ಲ ಸತ್ತಿದೆ. ಈಗ ಲಂಟಾನ ಅದ್ರ ಜಾಗಕ್ಕೆ ಬಂದಿದೆ. ಈಗ ನೆಕ್ಸ್ಟ್ ಬೊಂಬು ಮತ್ತೆ ಅದು ಮೇಲೆ ಬಂದು ಅದು ಬೆಳೆಯೋವರೆಗೆ ಈ ಸಮಸ್ಯೆ ಮುಂದುವರಿಯುತ್ತದೆ. ಇದು ಇನ್ನೂ ಒಂದು 3-4 ವರ್ಷಗಳು ಬೇಕಾಗ್ತದೆ. ಯಾಕೆಂದ್ರೆ ಈಗ ಏನ್ ಬಿದ್ದಿದೆ ಬೊಂಬು ಅವೆಲ್ಲ ಸಸಿಗಳಾಗಿದೆ. ಅವು ಚೆನ್ನಾಗಿ ಮಳೆ ಬಂದಾಗ ಕಳಲೆ ಬಂದು ಮೇಲೆ ಬಂದಾದ್ಮೇಲೆ ಅದಕ್ಕೆ ಸಾಕಷ್ಟು ಆಹಾರನ ಅಲ್ಲೇ ಒದಗಿಸ್ಲಿಕ್ಕೆ ಆಗ್ತದೆ. ಓಕೆ, ಈಗ ಬೊಂಬುದು ಒಂದೇ ಈಗ ನಮ್ಗೆ ಪರಿಹಾರ. ಓಕೆ ಸರ್, ಮತ್ತೆ ಸಂಪರ್ಕಿಸ್ತೀನಿ ನಾನು ನಿಮ್ಮನ್ನ. ಆಯ್ತು. ಅಖಿಲೇಶ್ ಚಿಪ್ಲಿ ಸರ್, ಈಗ ಇವತ್ತಿನ ಒಂದು ದಿನಮಾನದಲ್ಲಿ ಎಲ್ಲೋ ಒಂದೆಡೆ ನಮ್ಮ ವ್ಯವಸ್ಥೆ ಎಡವುತ್ತಾ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಜೊತೆಗೆ ಯಾವ ರೀತಿಯಾಗಿ ತಯಾರಿಗಳನ್ನು ಮಾಡಿಕೊಳ್ಬೇಕಾಗಿತ್ತು, ಡೆವಲಪ್ಮೆಂಟನ್ನು ಮಾಡಬೇಕಾಗಿತ್ತು, ಪ್ರವಾಸೋದ್ಯಮವನ್ನು ಗಮನದಲ್ಲಿ ಇಟ್ಟುಕೊಂಡು, ಜೊತೆಗೆ ಆ ಕಾಡು ಪ್ರಾಣಿಗಳಿಗೆ ಯಾವುದೇ ರೀತಿ ಸಮಸ್ಯೆಗಳಾಗದಂತೆ ಏನೇನು ಮಾಡಬೇಕಾಗಿತ್ತು, ಅದರಲ್ಲಿ ನಾವು ಎಲ್ಲಿ ಎಡವಿದೀವಿ ಅಂತ ಸರ್? ನೋಡಿ, ಮೊದಲನೇದಾಗಿ ಈ ಅರಣ್ಯ ಇಲಾಖೆ ಏನ್ ಮಾಡುತ್ತೆ, ಉದಾಹರಣೆಗೆ ಹೇಳ್ತೀನಿ ನೋಡಿ, ನಮ್ಮ ತೀರ್ಥಹಳ್ಳಿ ಭಾಗದಲ್ಲಿ ಒಂದು 2 ಖಾಸಗಿ ಸಂಸ್ಥೆಗಳು ಕಾಳಿಂಗ ಸರ್ಪಗಳನ್ನು ಹಿಡ್ಕೊಂಡು ದಂಧೆ ಮಾಡ್ತಿದ್ರು. ಅದನ್ನ ನಾವು ಕಂಪ್ಲೇಂಟ್ ಮಾಡಿ ಅದನ್ನ ಅಂದ್ರೆ ಅಸ್ವಾಭಾವಿಕವಾಗಿ ಅದನ್ನ ಹಿಡಿಯೋದು, ಅದನ್ನ ಹಿಂಸೆ ಮಾಡೋದು, ವಿಡಿಯೋ ಮಾಡೋದು, ಅದನ್ನ ಯೂಟ್ಯೂಬಿಗೆ ಹಾಕೋದು, ಲಕ್ಷಾಂತರ ರೂಪಾಯಿ ಹೊರಗಡೆ ದೇಶಕ್ಕೆ ಮಾರ್ಕೊಳ್ಳೋದು, ಈ ಕೆಲಸಗಳನ್ನ 2 ಸಂಸ್ಥೆಗಳು ಮಾಡ್ತಾ ಇದ್ವಿ. ನಾವು ಇದನ್ನ ಕಂಪ್ಲೇಂಟ್ ಮಾಡಿದ್ವಿ, ಅರಣ್ಯ ಇಲಾಖೆಗೂ ಮತ್ತು ಅರಣ್ಯ ಸಚಿವರಿಗೂ ಕಂಪ್ಲೇಂಟ್ ಮಾಡಿದ್ವಿ. ಇದನ್ನ ಕಂಪ್ಲೇಂಟ್ ಮಾಡಿದಾಗ ಮರುದಿವಸದಲ್ಲಿ ಒಂದು ಇಮಿಡಿಯೇಟ್ ಆಗಿ ಇಲ್ಲ, ಯಾರು ಖಾಸಗಿ ವ್ಯಕ್ತಿಗಳು ಹಾವನ್ನ ಹಿಡಿದು ಹಿಂಸಿಸ ಆಗಿಲ್ಲ ಅಂತ ಹೇಳಿದ್ರು. ಅಂದ್ರೆ ಈ ಕಾಳಿಂಗ ಸರ್ಪ ಅನ್ನೋದು ಚೆರಿಸ್ಮ್ಯಾಟಿಕ್ ಜೀವಿ, ಇದು ಬಿಗ್ 4 ಅಲ್ಲಿ ಬರಲ್ಲ. ಈ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಬಿಗ್ 4 ಅಂದ್ರೆ ಯಾವ್ದು ಕೇಳ್ತಾರೆ ಅಂತಂದ್ರೆ, ಅತಿ ಹೆಚ್ಚು ಕಡಿತದಿಂದ ಮನುಷ್ಯ ಸಾಯ್ತಾನಲ್ಲ ಅವಕ್ಕೆ ಬಿಗ್ 4 ಅಂತಾರೆ. ಉದಾಹರಣೆಗೆ ಕೊಳಕಮಂಡಲ, ನಾಗರಹಾವು ಇತ್ಯಾದಿಗಳು ಬರ್ತವೆ. ಈ ಬಿಗ್ 4 ಅಲ್ಲಿ ಬರಲ್ಲ. ನಮ್ಮಲ್ಲಿ ಯಾವುದೇ ಕಾಳಿಂಗ ಸರ್ಪ ಮನುಷ್ಯನ ಕೊಂದ ಉದಾಹರಣೆಗಳು ಇಲ್ಲ, ಅಥವಾ ಮನುಷ್ಯ ಕಾಳಿಂಗ ಸರ್ಪಗಳನ್ನು ಕೊಂದ ಉದಾಹರಣೆಗಳು ನಮ್ಮಲ್ಲಿ ಇಲ್ಲ. ಆವಾಗ ಈ ಕಾಳಿಂಗ ಸರ್ಪಗಳು ಮತ್ತು ವನ್ಯಜೀವಿಗೆ ಸಂಘರ್ಷ ಆಗ್ತಾ ಇದೆ ಅನ್ನೋ ಒಂದು ಹೆಸರು ಕೊಟ್ಟುಕೊಂಡು ಇವರು ಕಳೆದಷ್ಟು ವರ್ಷಗಳಿಂದ ಅದನ್ನ ದಂಧೆ ಮಾಡ್ಕೊಂಡಿದ್ರು. ಆಮೇಲೆ ಆ ದಂಧೆ ಈಗ ಸದ್ಯ ನಿಂತಿದೆ. ಅದಕ್ಕೊಂದು SOP ಬಂದಿದೆ. ಆ SOP ಪ್ರಕಾರ ಏನಾಗ್ಬೇಕು ಅಂತಂದ್ರೆ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ತರಬೇತಿ ನೀಡಿ ಅವರು ಯಾವುದೇ ಹಳ್ಳಿಗೆ ಅಥವಾ ಯಾವುದೇ ಮನೆಗೆ ಯಾವುದೇ ಇದಕ್ಕೆ ಹಾವು ಬಂದ್ರೆ, ಅಪಾಯ ಸ್ಥಿತಿಯಲ್ಲಿ ಮನೆ ಒಳಗೆಲ್ಲ ಬಂದ್ರೆ ಅವ್ರನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳೇ ಹಿಡಿದು ಮಾಡ್ಬೇಕು ಅಂತ ಇದೆ. ಈಗ ಮಾಡಿ 5 ತಿಂಗಳಾಯ್ತು. ಅಷ್ಟು ಇದುವರೆಗೂ ಯಾವ ಇದಕ್ಕೂ ಟ್ರೈನಿಂಗ್ ಕೊಟ್ಟಿಲ್ಲ. ಈಗ ಮತ್ತೆ ಹಾವು ಹಿಡಿಯೋರೇ ಏನಿದಾರಲ್ಲ, ದಂಧೆ ಮಾಡೋರೆ ಅವರೇ ಬೇಕಾಗ್ತದೆ. ಹಾಗಾಗಿ ಆನೆ ವಿಚಾರದಲ್ಲೂ ಅಷ್ಟೇ. ನಾಳೆ ಇವರು ನಮ್ಮ ಇನ್ನೊಬ್ರು ಕಾಂತರಾಜು ಸರ್ ಏನ್ ಹೇಳಿದ್ರು, SOP ಮಾಡ್ಬೇಕು, ಈ ತರ ಘಟನೆ ಆದ್ಮೇಲೆ ನಾವು ಚೇತರಿಸ್ಕೊಳ್ಳೋದು ಅಂತೆಲ್ಲ ಹೇಳಿದ್ರಲ್ಲ, ಇದು ಕೂಡ ತಪ್ಪು. ಯಾವ್ದೋ SOP ನೀವು ಮಾಡಿಟ್ರೆ, ಪುಸ್ತಕದಲ್ಲಿ ಇಟ್ರೆ ಪುಸ್ತಕದ ಬದನೆಕಾಯಿ ಆಗ್ತದೆ. ಅದು ಇಂಪ್ಲಿಮೆಂಟ್ ಆಗ್ಬೇಕು. ಈಗ ನಮ್ಮಲ್ಲಿ ಎಷ್ಟು ಈ ಸರ್ಕಾರಿ, ಈಗ ಖಾಸಗಿಯವರು ಬಿಡಿ, ಸರ್ಕಾರಿ ಯೋಜನೆಗಳು ಬಂದು ಎಷ್ಟು ಅರಣ್ಯ ಹಾಳು ಮಾಡಿದಾವೆ. ಈಗ ಬಂಡೀಪುರ, ನಾಗರಹೊಳೆ ಉದಾಹರಣೆಯನ್ನು ಹೇಳಿದ್ರು. 80% ಅದು ಸೇಫ್ ಆಗಿದೆ, ಈ 20% ಅಲ್ಲಿ ಮಾತ್ರ ನಾವು ಪ್ರವಾಸೋದ್ಯಮವನ್ನು ಮಾಡ್ಲಿಕ್ಕೆ ಅವಕಾಶ ಇದೆ, ಅಷ್ಟರಲ್ಲಿ ಮಾತ್ರ ಮಾಡ್ತೀವಿ ಅಂತ ಹೇಳಿ. ಅದು ಬಿಟ್ಟು ನಮ್ಮಲ್ಲಿ ಪ್ರೊಟೆಕ್ಟೆಡ್ ಏರಿಯಾ ಇರೋದೇ 4%, 4.5% ಕರ್ನಾಟಕದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ನಮ್ಮಲ್ಲಿ ಇರೋದೇ 4.5%. ಆ 4.5% ಸೇಫ್ ಆಗಿದ್ಯಾ?
ಅಲ್ಲಿ ಒತ್ತುವರಿಗಳಿದಾವೆ, ಅಲ್ಲಿ ಜನಸಂಖ್ಯೆ ಇದೆ, ಜೊತೆಗೆ ಇವ್ರದ್ದು ಹಗಲು ರಾತ್ರಿ ಎಡೆಬಿಡದ ಪ್ರವಾಸೋದ್ಯಮಕ್ಕಾಗಿ ಸಫಾರಿಗಳು. ಯಾಕೆ ಬೇಕು ಇದಕ್ಕೆ ನಿರ್ಬಂಧ? ಹೇಳಿ, ಬೇಡ. ಯಾಕೆ ನೋಡ್ಬೇಕು ನಾವು ಹೋಗಿ ತೊಂದರೆ ಕೊಡ್ಬೇಕು? ನೋಡೋದಿದ್ರೆ ನಿಮ್ಗೆ ಎಜುಕೇಶನ್ ಪರ್ಪಸ್ಗೆ ಮಕ್ಳಿಗೆ ತೋರಿಸ್ಬೇಕು ಅಂತಿದ್ರೆ ಝೂ ಇದೆ, ಅಭಯಾರಣ್ಯಗಳು. ಝೂ ತರ ನಾವು ನೋಡಕ್ ಆಗಲ್ಲ, ನಾವು ಝೂ ಅಲ್ಲ ಅದು. ಅಲ್ಲಿ ಯಾಕೆ ನಾವು ಹೋಗ್ಬೇಕು? ನಿಮಗೆ ಪ್ರಾಣಿಗಳಿಂದ ಪರಿಚಯ ಮಾಡ್ತಿದ್ರೆ ಝೂಗ್ ಹೋಗ್ಬೇಕು. ಝೂ ಬೇರೆ, ಅಭಯಾರಣ್ಯ ಬೇರೆ. ಈಗ ಪರಿಕಲ್ಪನೆಯೇ ಇಲ್ಲ ಅವರಿಗೆ. ಸುಮ್ನೆ ಇದು ಪ್ರವಾಸೋದ್ಯಮದ ಹೆಸರಿನಲ್ಲಿ ಏನೇನೋ ಮಾಡೋದು, ಯಾರ್ಯಾರ್ದು ಅಮಾಯಕರ ಬಲಿ ತೆಗೊಳ್ಳೋದು. ಮತ್ತೆ ಪ್ರಾಣಿಗಳಾರು ಸುಖವಾಗಿದಾವ ಅಲ್ಲಿ, ಕೊಡ್ತಾವ ಇಲ್ಲಿ. ನಮ್ಮಲ್ಲಿ ಸಕ್ಕರೆ ಬೇಲಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಪಕ್ಕದಲ್ಲೇ ಅಭಯಾರಣ್ಯ ಇದೆ, ಇವ್ರು ರಾತ್ರಿ ಅದನ್ನ ಬಿಟ್ಬಿಡ್ತಾರೆ. ರಾತ್ರಿ ಬಿಟ್ಟು ಮೇಕೆ ಮರಲಿ ಅಂತ ಬಿಡ್ತಾರೆ ಇವರು. ಅಲ್ಲಿ ಹೋಗಿ ಕಾಡೊಳಗೆ ಹೋಗಿ ಅಭಯಾರಣ್ಯದ ಪ್ರದೇಶವನ್ನ ನಾಶ ಮಾಡ್ತವೆ. ಇವು ಕೊಡೋದೇ ಇಲ್ಲ, ಆಹಾರನೇ ಕೊಡಲ್ಲ ಇವರು. ಇವರು ಆಹಾರಕ್ಕೆ ಅಂತ ಮಂಜೂರಾದ ಹಣ ಬೇರೆ ಕಡೆಗೆ ಹೋಗ್ತದೆ. ಇದು ಇವೆಲ್ಲ ಸತ್ಯಗಳಿದಾವೆ, ಇಂಪ್ಲಿಮೆಂಟ್ ಆಗಲ್ಲ. SOP ಮಾಡಿದ ತಕ್ಷಣ, ಒಂದು ಕಾನೂನು ಮಾಡಿದ ತಕ್ಷಣ, ಒಂದು ನಿಯಮ ಮಾಡಿದ ತಕ್ಷಣ ಇಂಪ್ಲಿಮೆಂಟ್ ಆಗಲ್ಲ. ಆ ಇಂಪ್ಲಿಮೆಂಟ್ ಮಾಡಕ್ಕೆ ಒಂದು ಇಚ್ಛಾಶಕ್ತಿ ಬೇಕು ಮೇಲ್ ಕೂತವರಿಗೆ. ಅದು ಸರಿಯಾಗಿ ಆಗ್ತಾ ಇದೆಯಲ್ಲ ಅಂತ ನೋಡ್ತಕ್ಕಂತ ಒಂದು ಇದು ಬೇಕು ಇಲಾಖೆಗಳಲ್ಲಿ. ಇದು ಎಷ್ಟರ ಮಟ್ಟಿಗೆ ಕಾರ್ಯ ಸಾಧು ಆಗ್ತಾ ಇದೆ? ಇದು ಎಲ್ಲಿ ಆಗ್ತಾ ಇದೆ? ಈ ಎದುರಿಗೆ ಕಾಳಿಂಗ ಸರ್ಪ ಇನ್ಸಿಡೆಂಟೇ ಹೇಳಿದೀನಿ. ಅವ್ರ ಮೇಲೆ ನಮ್ಮಲ್ಲಿ 2-3 DFOಗಳಿದ್ದಾರೆ. ಅಷ್ಟು ಡಾಕ್ಯುಮೆಂಟ್ ಕೊಟ್ಟಿದೀವಿ ನಾವು, ದಾಖಲೆಗಳನ್ನು ಕೊಟ್ಟಿದೀವಿ. ಇವತ್ತಿನವರೆಗೆ FIR ಮಾಡಿದಾರೆ ಬಿಟ್ರೆ ಚಾರ್ಜ್ ಶೀಟ್ ಮಾಡಿಲ್ಲ ಅವರು. ಯಾಕೆ ಮಾಡಿಲ್ಲ ಅಂತಂದ್ರೆ ಅವ್ರು ಸಾಕಷ್ಟು ಪ್ರಯೋಜನ ಪಡ್ಕೊಂಡಿದ್ದಾರೆ ಕಾಳಿಂಗ ದಂಧೆ ಒಳಗೆ, ಪಡ್ಕೊಂತಲೇ ಇದ್ದಾರೆ. ಲಕ್ಷಾಂತರ, ಒಂದು ವಿಡಿಯೋ ತುಣುಕಿಗೆ ಲಕ್ಷಗಟ್ಟಲೆ ರೂಪಾಯಲ್ಲಿ ಮಾರಾಟ ಮಾಡಿದ್ದಾರೆ ಅವರು. ಹಾಗಾಗಿ ಅರಣ್ಯ DFO ಲೆವೆಲ್ ಅಧಿಕಾರಿಗಳು ಹೇಳ್ತಾರೆ, IFS ಅಧಿಕಾರಿಗಳು ಒಂದು ಸಾಕ್ಷ್ಯಾಧಾರ. ಓಕೆ, ಈಗ ವಲ್ಲೀಶ್ ಸರ್, ಸದ್ಯಕ್ಕೆ ನಾವು ಈ ಒಂದು ಸಂಘರ್ಷವನ್ನು ನೋಡಿದಾಗ, ಕಾಡು ಮತ್ತು ನಾಡಿನ ನಡುವೆ ನಡೀತಾ ಇರುವಂತಹ ಸಂಘರ್ಷ, ಇಲ್ಲಿ ಕಾಡು ಪ್ರಾಣಿಗಳದ್ದು ತಪ್ಪಿದೆ ಅಂತ ನಾವು ಹೇಳೋದಕ್ಕೆ ಬರಲ್ಲ. ಯಾಕಂದರೆ ಇಲ್ಲಿ ತಪ್ಪಿರುವಂಥದ್ದು ನಗರೀಕರಣ, ಜೊತೆಗೆ ನಾವು ಮಾಡ್ತಾ ಇರುವಂತಹ ಸಫಾರಿ, ಆ ಪ್ರಾಣಿಗಳಿಗೆ ಕೊಡ್ತಾ ಇರುವಂತಹ ತೊಂದರೆ, ಜೊತೆಗೆ ಅಲ್ಲಿ ಪೂರಕವಾಗಿರುವ ಆಹಾರ ಏನಿರಬೇಕು ಅದಕ್ಕೆ, ಅದನ್ನು ಸರಿಯಾಗಿ ಕಾಪಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇದನ್ನು ಯಾವ ರೀತಿ ನಾವು ಪರಿಹರಿಸ್ಬೋದು ಅಂತ? ಏನಾಗುತ್ತೆ ಅಂತಂದರೆ, ಸುಮಾರು ಒಂದು 15-20 ವರ್ಷದಿಂದ ಈಚೆಗೆ ಜನರಲ್ಲಿ ಒಂದು ಮಿಸ್ಕಾನ್ಸೆಪ್ಷನ್ ಇದೆ. ಅಂತಂದರೆ, ಕಾಡಿನ ಸುತ್ತ ಇರತಕ್ಕಂಥ ಜನರಲ್ಲಿ ನಾವು ಕಾಡಿಗೆ ಬೆಂಕಿ ಇಟ್ಟಷ್ಟು ಒಳ್ಳೆ ಚಿಗುರು ಬರುತ್ತೆ, ಕಾಡು ಚೆನ್ನಾಗಿ ಚಿಗುರುತ್ತೆ. ಕಾಡಿಗೆ ನಾವು ಹುಲ್ಲಿಗೆ ಬೆಂಕಿ ಇಟ್ಟಷ್ಟು ಒಳ್ಳೆ ಫಸಲು ಬರುತ್ತೆ, ನಮ್ಮ ಹಸುಗಳಿಗೆ, ದನಕ್ಕೆ, ಊಟಕ್ಕೆ ಚೆನ್ನಾಗಾಗತ್ತೆ. ನಾವು ಹೋಗಿ ದನನೂ ಮೇಯಿಸ್ಬೋದು ಒಳಗಡೆಗೆ, ಇಲ್ಲ ನಾವು ಹೊರಗಡೆಯಿಂದ ತರ್ಬೋದು ಅನ್ನೋದು ಒಂದು ಮಿಸ್ಕಾನ್ಸೆಪ್ಷನ್ ಬಂದಿದೆ. ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ದಂಗೆ ಬೆಂಕಿ ಇಡ್ತಾರೆ ಅಲ್ಲಲ್ಲಿ. ಎಷ್ಟೋ ಇದು ಏನು ಆನೆಗೆ ಬೇಕಾಗಿರ್ತಕ್ಕಂಥದ್ದು, ಇಲ್ಲ ಜಿಂಕೆಗೋ, ಸಾಂಬಾರ್ಗೋ, ಕಾಟಿ ಕಡವೆಗಳಿಗೋ ಬೇಕಾದಂಥ ಹುಲ್ಲಾಗಿರ್ಬೋದು, ಮರದ ಎಲೆಗಳಾಗಿ ಯಾವುದು ಸಿಗ್ತಾ ಇಲ್ಲ, ಸರ್ವನಾಶ ಆಗ್ತಾಯಿದೆ. ಈ ವರ್ಷ ಈ ಒಂದು ಪಾರ್ಟಲ್ಲಿ ಬೆಂಕಿ ಇಟ್ಟರೆ ಇನ್ನೊಂದು ವರ್ಷ ಇನ್ನೊಂದು ಕಡೆ ಬೆಂಕಿ ಇಡ್ತಾರೆ, ವರ್ಷಂಪ್ರತಿ ಬೆಂಕಿ ಇಡ್ತಾರೆ. ನಮ್ಮಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಹುಲ್ಲುಗಾವಲು ಬರುತ್ತೆ, ಹುಲ್ಲು ಬರುತ್ತೆ, ಒಂದಷ್ಟು ಇದು ಬರುತ್ತೆ. ಆನೆ ಜಾಸ್ತಿ ತಿನ್ನೋದೇನು ಅಂತಂದರೆ ಬೇಸಿಗೆನಲ್ಲಿ ತೊಗಟೆ, ಅಂದರೆ ಮರದ ತೊಗಟೆ ತೆಗೆದ್ರೆ ಅದರಲ್ಲಿ ನೀರಿನ ಸಾರ ಇರುತ್ತಲ್ಲ, ಅದನ್ನು ಜಾಸ್ತಿ ತಿನ್ನತ್ತೆ. ಆಮೇಲೆ ಜೂನ್ ಜುಲೈಯಲ್ಲಿ ಈಗಾಗಲೇ ನಾವು ಎಲೆಕ್ಟ್ರಿಕ್ ಏನು ರೈಲ್ವೆ ಬ್ಯಾರಿಕೇಡ್ ಅದು ಹಾಕ್ಬಿಟ್ಟಿದ್ದೀವಿ. ಮುಂಚೆ ಎಲ್ಲ ಏನಂತಂದರೆ ಕ್ರಾಪ್ ರೈಡ್ ಮಾಡೋವು, ಊರಿಗೆ ಬರೋದು, ರಾಗಿ ಬೆಳೆದಿದ್ದಾನ, ಭತ್ತ ಬೆಳೆದಿದ್ದಾನ, ಸಪೋಟ ಇದೆಯಾ ಏನಾರು. ಈಗೇನು ಮಾಡಿದ್ರೆ ಎಲಿಫೆಂಟ್ ಅಟ್ರಾಕ್ಟಿವ್ ಕ್ರಾಪ್ಸ್ನ ಬೆಳೆಯೋದಕ್ಕೆ ಕಡಿವಾಣ ಹಾಕಿದ್ದಾರೆ ಸರ್ಕಾರ. ಕಾಡು ಒಳಗಡೆ ಏನಿದ್ರು ಅದನ್ನು ತಿನ್ನಬೇಕು. ಉದಾಹರಣೆಗೆ ಕಾಂತರಾಜ್ ಸರ್ ಹೇಳ್ತಾಯಿದ್ರು, ಕಾಡಲ್ಲಿ ಬಿದಿರಿಲ್ಲ ಅಂತ. ಹೌದು, ಬಿದಿರಿಲ್ಲ ಅನ್ನೋದಕ್ಕೆ ಅಲ್ಲೊಂದು ಸೆನ್ನ ಅನ್ನೋ ಒಂದು ಸ್ಪೀಶೀಸ್ ಇದೆ. ಅದೇನು ಮಾಡ್ತಾ ಇದೆ ಅಂತಂದರೆ ಯಥೇಚ್ಛವಾಗಿ ಬೆಳೀತಾ ಇದೆ. ಅದೊಂಥರ ವೀಟ್ ಥರ, ಅದ್ರ ಕೆಳಗಡೆ ಸುತ್ತಮುತ್ತಲು ಯಾವುದು ಹುಲ್ಲು ಬರೋಲ್ಲ, ಅದೊಂಥರ ಕಳೆ ಮರದ ಥರ ಆಗ್ತಾಯಿದೆ. ಅದನ್ನು ಇವಾಗ ಕಟ್ ಮಾಡಬೇಕು ಅನ್ನೋದು ಒಂದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸಲ್ಲಿ ಅದನ್ನು ತೆಗಿತಾ ಇದ್ದಾರೆ. ಅದು ಸೆನ್ನ ಕಮ್ಮಿ ಆಗೋ ತನಕ, ಅದು ಪಾರ್ಥೇನಿಯಮ್ಮು, ಯುಪ್ಟೇರಿಯಮ್ಮು, ಲಂಟನ ಇದು ಅಲ್ಲದೇ ಈ ಸೆನ್ನ ಸ್ಪೀಶೀಸ್ ಅಂತ ಒಂದು ಯಾವುದಿದೆ, ಅದು ಖಾಲಿ ಆಗೋ ತನಕ ನಮ್ಗೊಂದು ಸ್ವಲ್ಪ ಚಾಲೆಂಜಸ್ ಇದೆ. ಬಿದಿರು ಕೆಲವು ಜಾಗದಲ್ಲೆಲ್ಲ ಚಿಗುರ್ತಾ ಇದೆ. ಅದು ಎಲ್ಲ ಸರಿ ಹೋಗೋದಕ್ಕೆ ಇನ್ನೊಂದು 5-6 ವರ್ಷ ಬೇಕು. ಯಾಕಂದರೆ ಬಂಡೀಪುರದಲ್ಲಿ ಯಥೇಚ್ಛವಾಗಿ ಬೆಂಕಿಯಲ್ಲಿ ಕಾಡು ಸುಟ್ಟೋಯ್ತು, ನಾಗರಹೊಳೆ ಸುಟ್ಟೋಯ್ತು. ಬಿದಿರು ಒಂದು 40 ವರ್ಷ ಆದಮೇಲೆ ಸ್ವಾಭಾವಿಕವಾಗಿ ಹೂವು ಬಂತು ಅಂತಂದರೆ ಅದು ಸಾಯುತ್ತೆ. ಅದು ಸಾಯ್ತಾ 1 ವರ್ಷದ ಬಿದಿರಿದ್ರೂ ಅದು ಸತ್ತೋಗುತ್ತೆ ಹೂವು ಬಂದು. ಬಿದಿರದಲ್ಲಿ ಅದೊಂದು ಕ್ಯಾರೆಕ್ಟರ್ಸ್. ಕಾಡಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಊಟ ಸಿಗಬೇಕು ಅಂತಂದರೆ ಇಟ್ ಟೇಕ್ ಸಮ್ ಟೈಮ್. ಡಿಪಾರ್ಟ್ಮೆಂಟ್ ಅವರು ಒಂದು ಗ್ರಾಸ್ಲ್ಯಾಂಡ್ ಮ್ಯಾನೇಜ್ಮೆಂಟ್ ಅಂತಲೂ ತಂದಿದ್ದಾರೆ. ಅಲ್ಲಲ್ಲೇ
ಹುಲ್ಗಾವನ್ನ ಬೆಳೆಸೋದಕ್ಕೆ. ಯಾಕಂದರೆ ನೆರಳು ಜಾಸ್ತಿ ಆದಷ್ಟು ಕೆಳಗಡೆ ಏನೂ ಬೆಳೆಯೋದಿಲ್ಲ. ಹೌದು. ಸೊ ಹಾಗಾಗಿ ಇಟ್ ವಿಲ್ ಟೇಕ್ ಸಮ್ ಟೈಮ್ ನೀರು ಮೇವು ಕಾಡಲ್ಲೇ ಸಿಗೋ ಥರ ಮಾಡೋದಕ್ಕೆ. ಆಮೇಲೆ ಇವುಗಳಿಗೆ ಅಡ್ಡ ಬರ್ತಾ ಇರೋದು ಯಾವುದು ಅಂತಂದರೆ ಈ ರೆಸಾರ್ಟ್ ಅವರು ಜಾಸ್ತಿ ಜಾಗನ ತೊಗೊಂಡು ಅಲ್ಲಲ್ಲೇ ಫೆನ್ಸ್ ಹಾಕ್ಕೊಂಡು ಆನೆಗಳಿಗೆ ಮೈಗ್ರೇಟ್ರಿ ಕಾರಿಡಾರ್ ಅಂತ ಏನಿದೆ, ಆ ಮೈಗ್ರೇಟ್ರಿ ಕಾರಿಡಾರ್ನ ಎಷ್ಟೋ ರೆಸಾರ್ಟ್ ಅವರು ಜಾಗನ ತೊಗೊಂಡು ಆನೆಗಳು ಓಡಾಡೋದು ಪತನೇ ಇಲ್ಲ. ತನ್ನ ವಲಸೆ ಜಾಗ ಅಂತ ಏನಿರುತ್ತೆ ಪ್ರತಿ ವರ್ಷ ಹೋಗುತ್ತಲ್ಲ, ಈಗ ಈ ವರ್ಷ ಆನೆ ಬಂಡೀಪುರಲ್ಲಿದ್ದರೆ ಅದು ಬೆಂಗಳೂರು ತನಕನೂ ಬಂದು ವಾಪಸ್ ಹೋಗಿರೋ ಉದಾಹರಣೆಗಳು ಇರ್ತವೆ. ಸೊ ಬೆಂಗಳೂರಲ್ಲಿ ಇರೋ ಆನೆ ತಮಿಳ್ನಾಡಿಗೂ ಹೋಗುತ್ತೆ, ಮತ್ತು ನೀರು ಕಮ್ಮಿ ಅಂತಂದರೆ ಕಬಿನಿ ಹತ್ರಕ್ಕೂ ಬಂದಿರುತ್ತೆ. ಹೌದು. ಸೊ ಎಲ್ಲ ಕಡೆ ಓಡಾಡಬೇಕು. ಆನೆಗಳಿಗೆ ಆನೆ ನಡೆದದ್ದೇ ದಾರಿ ಅಂತ ಹೇಳ್ತಾರಲ್ಲ ಗಾದೆ ಮಾತಲ್ಲಿ, ಅದಕ್ಕೆ ಅಡ್ಡ ತಡೆಯೋದಕ್ಕೆ ಯಾರೂ ಇರಲ್ಲ. ಈಗ ನಾವೇನು ಮಾಡಿದ್ದೀವಿ ಅಂತಂದರೆ ಎಲ್ಲ ಕಡೆ ರೆಸಾರ್ಟ್ ತೊಗೊಂಡಿದ್ದೀವಿ, ಎಲ್ಲ ಕಡೆ ಏನೇನೋ ಡ್ಯಾಮ್ ಕಟ್ಟಿದ್ದೀವಿ, ಕಬಿನಿ ನಾಗರಹೊಳೆನ ಕಟ್ ಆಫ್ ಮಾಡಿದ್ದೀವಿ. ಇದು ಯಾವುದು ನಮ್ಮ ಆಲೂರು ಇದೆಯಲ್ಲ, ಹಾಸನ ಆಲೂರು, ಸಕಲೇಶ್ಪುರದಿಂದ ಆಲೂರು ಸುಬ್ರಹ್ಮಣ್ಯ ಹೀಗೆ ಭದ್ರಾಗಿ ಹೋಗ್ತಾ ಇತ್ತು, ಅದನ್ನು ಕಟ್ ಆಫ್ ಮಾಡಿದ್ದೀವಿ. ಅಂದರೆ ನಾವು ಮನುಷ್ಯರು ಮಾಡ್ತಿರೋ ಪ್ರಾಬ್ಲಮ್ಗಳಿದೆ. ಅದು ಡಿಪಾರ್ಟ್ಮೆಂಟೇ ಆಗಿರ್ಬೋದು, ನಾವು ಮನುಷ್ಯರೇ ಆಗಿರ್ಬೋದು, ಇಲ್ಲ ಮಾವುತರೇ ಆಗಿರ್ಬೋದು. ಮನುಷ್ಯ ಮಾಡ್ತಿರತಕ್ಕಂಥ ಪ್ರಾಬ್ಲಮ್ನ ಅದು ಮನುಷ್ಯನಿಗೆ ಪ್ರಾಬ್ಲಮ್ ಆಗಿ ರಿಟರ್ನ್ ಆಗ್ತಾ ಇದೆ. ಇದಕ್ಕೆಲ್ಲ ನಾವೇ ಕೂತ್ಕೊಂಡು ಒಂದು ಶಿಬಿರಗಳನ್ನ ಏರ್ಪಡಿಸ್ಬೇಕು. ಅದು ಉದಾಹರಣೆಗೆ ನಮ್ಮ ಮಾವುತರಿಗೆ ಅಂತಲೇ ಒಂದು ತರಬೇತಿ ಕಾರ್ಯಕ್ರಮ, ಈಗ ಯಾರು ಕಾಂತರಾಜ್ ಸರ್ SOP ಮಾಡಬೇಕು ಅಂತ ಹೇಳ್ತಾ ಇದ್ರಲ್ಲ, ಆ SOPನಲ್ಲಿ ಒಂದು ಗೈಡ್ಲೈನ್ಸ್ ಏನಂತಂದರೆ ಆನೆಗಳ ಜೊತೆ ಯಾವ ಮಾವುತರು ಇರ್ತಾರೆ, ಆನೆಗಳ ಜೊತೆ ಯಾವ ಕಾವಡಿಗಳಿರ್ತಾರೆ, ಅವ್ರಿಗೂ ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ನು ಅವಾಗವಾಗ ಡಿಪಾರ್ಟ್ಮೆಂಟ್ ಕೊಡ್ತಾ ಇರಬೇಕು. ಯಾರು ಹೊಸ DCF ಬರ್ತಾರೆ, ಒಂದು 2-3 ವರ್ಷ ಇರ್ತಾರಲ್ಲ, ಅವರು ಇದನ್ನು ಅಳವಡಿಸ್ಕೋಬೇಕು. ಇಲ್ಲ ನಾವು ಒಳ್ಳೊಳ್ಳೆ ಆನೆಗಳು, ಈಗ ನೋಡಿ ಈ ಕಂಜನ್ ಆನೆ ಮೈಸೂರಿಗೆ ಹೋಗೋದೇ ಹೊಟ್ಟೋಯ್ತು ಅಂದರೆ ಅವ್ನ ಲೈಫ್ ಟೈಮ್ನಲ್ಲಿ ಅದು ಮೈಸೂರಿಗೆ ಬರೋಕ್ಕಾಗಲ್ಲ ಈಗ. ಅದೇ ರೀತಿ ಗಜೇಂದ್ರಂಗ ಆಗಿದ್ದು ಅದೇ ಕತೆ. ಅರ್ಜುನನಿಗೂ ಅದೇ ಥರ ಆಗಬೇಕಿತ್ತು, ಬಟ್ ದುರ್ದೈವಶಾತ್ ಯಾವ ಆನೆಗೆ ಅದು ತೊಂದರೆ ಮಾಡ್ತು ಅಂತ ಅಂದರೆ ಅದು ಸಾಬೀತಾಗಲಿಲ್ಲ. ಬಟ್ ಸ್ಟಿಲ್ ಇಟ್ ವಾಸ್ ಎ ಗುಡ್ ಎಲಿಫೆಂಟ್. ಆದರೆ ಮಸ್ತಲ್ಲಿ ಇದ್ದಾಗ್ಲೂ ಅಂಬಾರಿ ಎತ್ತಿರೋ ಆನೆಗಳು ಸಾಕಷ್ಟು ಇದ್ದಾವೆ ಹಿಂದೆ. ನೀವು ಅದು ಗಣೇಶ ಆಗಿರ್ಬೋದು, ಬಲರಾಮ ಆಗಿರ್ಬೋದು, ಬಲರಾಮನ ಹಿಂದೆ ಇನ್ನೊಬ್ಬ ದ್ರೋಣ ಅಂತ ಇದ್ದ. ಇಂಥ ಆನೆಗಳೆಲ್ಲ ಒಳ್ಳೆ ಮಾವುತರು ಮತ್ತು ಕಾವಡಿಗಳ ಜೊತೆ ಪಳಗಿ ಬಂದವಂತ. ಈಗ ಕಾಂತರಾಜು ಸರ್ ಕೂಡ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂತರಾಜು ಸರ್ ಕೇಳಿಸ್ತಿದೆಯಾ? ಕೇಳಿಸ್ತಾ ಇದೆ. ಹಾಂ ಕಾಂತರಾಜು ಸರ್, ಈಗ ಈ ಕಂಜನ್ನ ಆನೆ ಈ ಹಿಂದೆಯೂ ಕೂಡ ಮೈಸೂರಿನಲ್ಲಿ ಇದೇ ರೀತಿ ಒಂದು ಘಟನೆಗೆ ಸಾಕ್ಷಿಯಾಗಿತ್ತು. ರಸ್ತೆಯಲ್ಲಿ ಓಡ್ ಬರುವಂತಹ ಸಂದರ್ಭದಲ್ಲಿ ಜನ ನೋಡಿ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ರು, ಹೆದರಿದ್ರು ಕೂಡ. ಅದಾದ ಮೇಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಕ್ಕಾಗ್ಲಿಲ್ವಾ ಇಲಾಖೆಯಲ್ಲಿ ಅಂತ? ಅಲ್ಲ, ಯಾಕೆಂದ್ರೆ ಇದು ಸಾಕಾನೆ ಶಿಬಿರದಲ್ಲಿದ್ರೆ ತಿತ್ಕೊಳ್ಳುತ್ತೆ ಅನ್ನೋ ಒಂದು ಆಶಾಭಾವನೆ ಇತ್ತು. ಅಂದ್ರೆ ಅದು ಒಂದ್ಸರಿ ನಾವು ಸಾಕಾನೆ ಶಿಬಿರಕ್ಕೆ ಬಂದಾದ್ಮೇಲೆ ಅದು ಬದಲಾವಣೆ ಕಾಣುತ್ತೆ. ಆದ್ರೆ ಕಾಡ್ನಲ್ಲಿ ಇದ್ದಂತ ಹುಮ್ಮಸ್ಸನ್ನ ಕಳ್ಕೊಂಡು ಅದು ಸಬ್ಮಿಸಿವ್ ಆಗ್ತದೆ. ಆದ್ರೆ ಈಗ ಅದು ಕಂಡು ಬಂದಿಲ್ಲ ಇನ್ನೂ. ಯಾಕೆಂದ್ರೆ ಇದು ಮಸ್ತ್ ಇದ್ದುದ್ರಿಂದ ಸಬ್ಮಿಸಿವ್ಗಿಂತ ಜಾಸ್ತಿಯಾಗಿ ಅದು ತನ್ನ ಒರಟುತನ ತೋರಿಸ್ಬಿಡ್ತು. ಹಾಗಾಗಿ ಆ ಒರಟುತನ ತೋರಿಸಿರೋದ್ರಿಂದ ಅದನ್ನ ಮುಂದೆ ಯಾವುದೇ ನಾವು ಈ ಸರ್ಕಾರಿ ಫಂಕ್ಷನ್ಗಳಿಗೆ ಉಪಯೋಗಿಸಕ್ಕಾಗಲ್ಲ. ಅದರಲ್ಲೂ ಕೂಡ ದಸರಾಕ್ಕಂತೂ ಆಗೋದೇ ಇಲ್ಲ. ಅದು ಒರಟುತನ ಇನ್ನೂ ಹೋಗಿಲ್ಲ. ಯಾಕೆಂದ್ರೆ ಈಗ ಈ ಘಟನೆಯಲ್ಲಿ ಅದು ಪ್ರೂವ್ ಆಗಿದೆ. ಮುಂದೆ ಈ ರೀತಿ ಘಟನೆಗಳನ್ನ ತಡೆಯೋದಕ್ಕೆ ಏನ್ ಮಾಡ್ಬೇಕಂತೀರಿ ಸರ್? ಅಲ್ಲ, ಈಗಾಗ್ಲೇನೆ ನಮ್ಮ ಮಾನ್ಯ ಮಂತ್ರಿಗಳು ಹೇಳ್ದಂಗೆ SOP ತಯಾರು ಮಾಡಿ ಎಲ್ಲರಿಗೂ ಕೂಡ ಅದ್ರ ಬಗ್ಗೆ ತರಬೇತಿ ಕೊಡಬೇಕು. ಮತ್ತೆ ಜನ ತುಂಬಾ ಹತ್ರ ಹೋಗದಂಗೆ ನೋಡ್ಕೊಳ್ಳಿಕ್ಕೆ ಒಂದು ಕ್ರಮ ತಗೋಬೇಕಾಗ್ತದೆ. ಈಗ ಈ ಆನೆನ ಸ್ನಾನ ಮಾಡಿಸ್ತಾ ಇದ್ದದ್ದು, ಹಾಗಾಗಿ ಆನೆಗೂ ಇವ್ರಿಗೂ ಡಿಸ್ಟೆನ್ಸ್ ಇರ್ಲಿಲ್ಲ. ಹಾಗಾಗಿ ಆದಷ್ಟು ದೂರದಿಂದ ಅವರು ಅದನ್ನ ನೋಡಿ ಖುಷಿ ಪಡ್ಬೇಕೆ ಹೊರತು ಅದ್ರ ಹತ್ರ ಹೋಗಿ ಸ್ನಾನ ಮಾಡಿಸೋದು ಅಂತದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಅತಿರೇಕ ಜಾಸ್ತಿ ಆಗ್ತಾ ಇದೆಯಾ ಸರ್ ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ? ಹೌದೌದು. ಈಗ ಟೂರಿಸಂ ಅಂತೂ ತುಂಬಾ ಬೆಳೀತಾ ಇದೆ. ಮೊದ್ಲು ನಾವಿದಾಗ ಎಲ್ಲೋ ಕಡಿಮೆ ಜನ ಬರೋರು, ಯಾರು ಅಷ್ಟಿರ್ಲಿಲ್ಲ. ಈಗ ನಾವು ವಾಪಸ್ ಕಳಿಸೋ ಸ್ಥಿತಿಲಿ ಇದೀವಿ. ಯಾವ್ದೇ ಟೂರಿಸಂ ಸ್ಪಾಟ್ ಅಲ್ಲಿ ನಮ್ಗೆ ಏನು ಮಿತಿ ಇದೆ ಅದಕ್ಕಿಂತ ಜಾಸ್ತಿ ಬರ್ತಾ ಇದಾರೆ. ಹಾಗಾಗಿ ಕ್ಯಾರಿಂಗ್ ಕೆಪಾಸಿಟಿಗಿಂತ ಜಾಸ್ತಿ ಇರೋದ್ರಿಂದ ಅದನ್ನ ಕಂಟ್ರೋಲ್ ಮಾಡ್ಬೇಕಾಗ್ತದೆ. ಈಗ ಕಾಡ್ನಲ್ಲಿ ಕೂಡ ನಾವು ಒಂದು ವೆಹಿಕಲ್ ಇಂದ ಇನ್ನೊಂದು ವೆಹಿಕಲ್ಗೆ ಅರ್ಧ ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೇಕಾಗಿತ್ತು. ಅದನ್ನ ಈಗ್ಲೂ ಕೂಡ ಅನ್ವಯ ಮಾಡ್ತಾ ಇದ್ದಾರೆ. ಆದ್ರೆ
ಆಗ ಸಣ್ಣ ಸಣ್ಣ ವೆಹಿಕಲ್ ಬದಲು ಈಗ ಬಸ್ಗಳು ಜಾಸ್ತಿ ಆಗಿದೆ ಕಾಡಲ್ಲಿ ಕೂಡ. ಹ್ಮ್ ಜನಸಂಖ್ಯೆ ಜಾಸ್ತಿ ಕೂಡ ಆಗ್ತಾ ಇದೆ, ಟೂರಿಸ್ಟ್ ಬರೋರು ಕೂಡ. ಹ್ಮ್ ಮತ್ತೆ ಅವ್ರಿಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಒಂದ್ ಸ್ವಲ್ಪ ಈ ಮುನ್ನೆಚ್ಚರಿಕೆಯಾಗಿ ಒಂದು ಅರ್ಧ ಗಂಟೆ ಪೂರ್ವದಲ್ಲೇ ನಾವು ಡೂಸ್ ಅಂಡ್ ಡೋಸ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದ ತಿಳಿಪಡಿಸ್ಬೇಕು. ಹ್ಮ್ ಹ್ಮ್ ಈಗ ಆನೆ ಹತ್ರ ಹೋದಾಗ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಕೋಬೇಕು, ಏನ್ ಪ್ರಿಕಾಷನರಿ ತಗೋಬೇಕು ಅನ್ನೋದು ಮೊದ್ಲೇ ಹೇಳ್ಕೊಡ್ಬೇಕಾಗಿತ್ತು. ಹ್ಮ್ ಹ್ಮ್ ಹಿಂದೆಲ್ಲ ನಾವು ಬಂಡೀಪುರದಲ್ಲಿದ್ದಾಗ ಹ್ಮ್ ಒಂದು ಕ್ಯಾಸೆಟ್ ಹಾಕ್ಬಿಡ್ತಾ ಇದ್ವಿ, ಕಾಡಲ್ಲಿ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತೇಳಿ. ಓಕೆ. ಆ ತರ ಈಗ ಇಲ್ಲಿ ಕೂಡ SOP ಮಾಡಿ ಇನ್ ಮುಂದೆ ಯಾರು ಆನೆ ಹತ್ರ ಹೋದಾಗ ಯಾವ ತರ ನಡ್ಕೋಬೇಕು ಅನ್ನೋದು ತಿಳಿಸ್ಕೊಡ್ಬೇಕು, ಮತ್ತೆ ನಮ್ಮ ಸಿಬ್ಬಂದಿಗೂ ತರಬೇತಿ ಆಗ್ಬೇಕು. ಓಕೆ. ಅಖಿಲೇಶ್ ಸರ್, ಈಗ ಆನೆ ನಮ್ಮ ರಾಜ್ಯದ ನಮ್ಮ ದೇಶದ ಸಾಂಸ್ಕೃತಿಕ ಹಿರಿಮೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ನಮ್ಮ ಸಾಂಸ್ಕೃತಿಕ ಆಚರಣೆ ಹಿರಿಮೆ ಏನಿದೆ, ಇದರಿಂದ ನಾವು ಆನೆಯನ್ನು ಆಚೆ ಹಾಕೋದಕ್ಕಾಗದೇ ಇಲ್ಲ. ಆದರೆ ನಿರಂತರವಾಗಿ ಈ ರೀತಿ ಘಟನೆಗಳು ಸಂಭವಿಸ್ತಾ ಇರೋದಕ್ಕೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳಾಗಬೇಕು, ಜೊತೆಗೆ ಯಾವ ರೀತಿ ಇವುಗಳ ಲಾಲನೆ ಪಾಲನೆ ಪೋಷಣೆಗಳಾಗಬೇಕಂತೀರಿ ಸರ್? ನೋಡಿ, ಈಗ ಕೆಲವು ಕಡೆ ಸಾಕಾನೆಗಳು ಇದಾವೆ, ಹ್ಮ್ ಸಾಕಾನೆಗಳ ಸಂತತಿಯು ಮುಂದುವರಿತಾ ಇದೆ. ಒಂಥರ ಜೆನೆಟಿಕ್ ಒಳಗೆ ಸಾಕಾನೆಗಳೇ ಆಗಿದಾವೆ. ಈಗ ಅವುಗಳ ಮರಿ ಹುಡ್ತಾರೆ, ಅವಕ್ಕೆ ಟ್ರೈನಿಂಗ್ ಕೊಡ್ತಾರೆ, ಅದು ಒಂದು ಪರಂಪರೆ ಮುಂದುವರಿತದೆ. ಇದು ನಾನು ಹೇಳುದು, ಕಾಡಿನಲ್ಲಿ ಇರ್ತಕ್ಕಂತ ಆನೆಗಳನ್ನ ಯಾಕೆ ಹಿಡಿದು ತಂದು ನೀವು ಅದಕ್ಕೆ ಹಿಂಸೆ ಕೊಟ್ಟು ಆಗಿ ಮಾಡ್ತೀರಿ? ಈಗಿರುವ ಪರಂಪರೆ ನೀವು ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ. ನಮ್ ಧಾರ್ಮಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ ಭಾರಿ ಇದಿದೆ, ಪರಂಪರೆ ಬೆಳೆದು ಬಂದಿದೆ, ಅದ್ರ ಬಗ್ಗೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಈ ಹಾಲಿ ಇರ್ತಕ್ಕಂತ ಆನೆ ಬಿಡಾರದಲ್ಲಿ ಏನೇನು ಜನಿಸ್ತಾವಲ್ಲ ಆನೆಗಳು, ಅದನ್ನ ಬಳಸ್ಕೊಬಹುದು. ಈಗ ನಮ್ಮ ಶೆಟ್ಟಿಹಳ್ಳಿ ಅಭಯಾರಣ್ಯದೊಳಗೆ ಸಾಕಿದ ಆನೆ ಹೋಗ್ತವೆ, ಹೆಣ್ಣಾನೆಗಳು ಅಲ್ಲೇ ಮೇಟ್ ಆಗಿ ಅಲ್ಲಿಂದ ವಾಪಸ್ಸಾಗಿ ಗರ್ಭವತಿಯಾಗಿ ಬರ್ತವೆ, ಇಲ್ಲಿ ಮರಿ ಹಾಕ್ತವೆ. ಆತರ ಸಂದರ್ಭಗಳು ನಡೆದಿದ್ದಾವೆ. ಇಲ್ಲಿ ಜೀನ್ ಪೋಲು ಮತ್ತೆ ಇದಾಗಲ್ಲ, ಈ ತರಹದ ಸಂಗತಿಗಳಿದಾವೆ. ಹೊಸದಾಗಿ ಈಗ ಎಷ್ಟು ಆನೆ ಬೇಕು ಅನ್ನೋದು ಬೇಕು, ನಮ್ಗೆ ಯಾವ್ದಕ್ ಬೇಕು ಅನ್ನೋದು ಬೇಕು. ಮೈಸೂರಿನ ದಸರಾ ಬಿಟ್ಟು ನಮ್ಮಲ್ಲಿ ಬಾಕಿ ಎಲ್ಲಾ ಕಡೆಗೂ ಯಾವ ದೇವಸ್ಥಾನದಲ್ಲೂ ಆನೆಗಳನ್ನು ಸಾಕ್ತಾ ಇದ್ದಾಗ ಎಲ್ಲ ವಾಪಸ್ ಕೊಡ್ತಾ ಇದ್ದಾರೆ. ಮೈಸೂರು ಸಾಂಸ್ಕೃತಿಕ ಇದಾಗಿದ್ದಕ್ಕಾಗಿ ಮೈಸೂರಿನಲ್ಲಿ ಅಷ್ಟೇ ಸೀಮಿತವಾಗಿ ಬಳಸಿ ಸಾಕು. ಮತ್ತೆ ಯಾಕೆ ನೀವು ಇದನ್ನ ನೀವು ಹೊಸದಾಗಿ ಕಾಡಾನೆಗಳನ್ನು ಹಿಡಿದು ಅವನ್ನ ಬಳಸಿ ಅವನ್ನ ಸಮರ್ಥವಾಗಿ ನಿರ್ವಹಣೆ ಮಾಡದೆ? ಯಾಕೆಂದ್ರೆ ಈ ಮಾವುತ್ರ ಏನಿದ್ದಾರೆ, ಮಾವುತ್ರ ಮೇಲೂ ಅದು ಡಿಪೆಂಡ್ ಆಗುತ್ತೆ ಸಾಕಿದ ಆನೆಗಳ ವರ್ತನೆ. ಅದು ಏನಾಗುತ್ತೆ ಅಂದ್ರೆ ಬಹಳ ಸರಿ, ಈಗ ಹಿಂದೆ ಒಬ್ಬರು ಮಾತಾಡ್ತಾನೋ ಹೇಳಿದ್ರು, ವಿಲ್ಸನ್ ಅವರು ಹೇಳಿದ್ರು ಕೂಡ, ಅದು ಪ್ರೀತಿಯಿಂದ ಪಳಗಿಸಿ ಅದನ್ನ ಹತೋಟಿಯಲ್ಲಿ ಇಟ್ಟಿದ್ರೆ ಒಂಥರ, ತೀರಾ ಹಿಂಸೆ ಕೊಟ್ಟು ಅವನ್ನ ಇದು ಮಾಡಿದ್ರೆ ಈ ತರ ಘಟನೆಗಳು ಪುನರಾವರ್ತನೆ ಆಗೇ ಆಗ್ತವೆ. ಹಾಗಾಗಿ ಇದನ್ನ ಖಂಡಿತ ಮಾಡಬಾರ್ದು. ಇದಕ್ಕೆ ಕಾನೂನು ರೀತಿಯಲ್ಲೇ ರಾಜ್ಯ ಸರ್ಕಾರವೇ ನಿರ್ಣಯ ತಗೊಬೇಕು. ಸರ್, ಇದು ಪಾಸಿಬಲ್ ಇದೆಯಾ ಸರ್? ಯಾಕಂದ್ರೆ ವನ್ಯಜೀವಿಗಳು ಎಲ್ಲೂ ಕೂಡ ನೀವು ಹೇಳಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿನೇ ಎತ್ತುತ್ತಾ ಇಲ್ಲ. ಹೀಗಾಗಿ ಕಾಡಾನೆಗಳನ್ನು ಹಿಡಿದು ತಂದು ಈ ಪ್ರವೃತ್ತಿ ಏನಿದೆ ಇದಕ್ಕೆ ಫುಲ್ ಸ್ಟಾಪ್ ಬೀಳೋದು ಹೇಗೆ ಅಂತ? ಅಲ್ಲ, ಇದನ್ನ ನೋಡಿ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಪ್ರತಿ ಸರಿ ನೋಡಿದಾಗಲೂ ಆನೆ ಮತ್ತೆ ಮಾನವ ಸಂಘರ್ಷದಲ್ಲಿ ಆನೆಗಳು ಸಾಯ್ತವೆ. ಆನೆಗಳು ಜಮೀನಿಗೆ ಬಂದು ಅಂತ ಹೇಳಿ ನಮ್ಮ ಶೆಟ್ಟಿಹಳ್ಳಿ ಅಭಯಾರಣ್ಯದಲ್ಲಿ ಹೋದ ವರ್ಷ 2 ಆನೆಯನ್ನು ಕರೆಂಟ್ ಕೊಟ್ಟು ತೆಗೆದ್ರು. ಅಭಯಾರಣ್ಯದ ಒಳಗೆ ಜೋಳ ಬೆಳೆಯಕ್ಕೆ ಬಿಟ್ಟಿದ್ಯಾರೋ? ಇದೇ ಅರಣ್ಯ ಇಲಾಖೆಯವರು. ಒತ್ತುವರಿ ಮಾಡ್ಕೊಂಡು ರೈತ ಜೋಳ ಬೆಳೆದು ಹೋಗಿದ್ರೆ ಆ ಆನೆಗಳಲ್ಲಿ ಬರ್ತಾ ಇರ್ಲಿಲ್ಲ ಜೋಳ ತಿನ್ನಕ್ಕೆ. ಆ ಜೋಳ ತಿಂತು ಅನ್ನೋ ಸಿಟ್ಟಿಗೆ ಇನ್ವೆಸ್ಟ್ ಮಾಡ್ಕೊಂಡಿದೀನಿ ನಾನು, ಅದನ್ನ ಜೋಳ ತಿಂತು ಅನ್ನೋ ಸಿಟ್ಟಿಗೆ ಆನೆಗೆ ಕರೆಂಟ್ ಕೊಟ್ಟು 2 ಆನೆ ಒಟ್ಟಿಗೆ ಸತ್ತೋಯ್ತು. ಇದನ್ನ ಯಾರು ಜವಾಬ್ದಾರಿ ತಗೋಬೇಕು? ಇದು ವನ್ಯಜೀವಿ ವಿಭಾಗನೇ ಜವಾಬ್ದಾರಿ ತಗೋಬೇಕು. ಮೊದ್ಲು ಆನೆ ಅಲ್ಲಿ ಜೋಳ ಹಾಕಕ್ಕೆ ಬಿಟ್ಟಿದ್ದೆ ತಪ್ಪಲ್ವಾ ಇವರು? ಹೌದು. ಹಾಗಾಗಿ ಅರಣ್ಯ ಇಲಾಖೆಯ ಧೋರಣೆಗಳನ್ನು ಸಮಗ್ರವಾಗಿ ಬದಲಾವಣೆ ಮಾಡ್ಬೇಕು. ಅದಕ್ಕೆ ಏನು ಅಂತಂದ್ರೆ, ಇಲಾಖೆ ಈಗ IFS ಅಧಿಕಾರಿಗಳು ಬರ್ತಾರೆ. ಎಲ್ಲಿಂದ ಬರ್ತಾರೆ? ನಮಗೆ UP ಬಿಹಾರದಿಂದ ಬರ್ತಾರೆ. ನಮ್ಮ ಈ ಕನ್ನಡ ನಾಡಿನ ನೆಲ ಜಲದ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಬೇಕಲ್ಲ. ಬರೀ ಕಾನೂನು ಮಾತ್ರ ಮಾತಾಡಿ ಕೆಳ ಅಧಿಕಾರಿಗಳ ಮೇಲೆ ದರ್ಪ ತೋರಿಸೋದಷ್ಟೇ ಅವ್ರದ ಕರ್ತವ್ಯ ಆಗೋದಿಲ್ಲ. ಇವತ್ತು ಅರಣ್ಯ ಇಲಾಖೆ ಯಾವ ದುಸ್ಥಿತಿಗೆ ಹೋಗಿದೆ ಅಂತಂದ್ರೆ 60% ಸ್ಟಾಫ್ ಕಡಿಮೆ ಇದಾರೆ. ಫ್ರಂಟ್ ಲೈನ್ ಸ್ಟಾಫೇ ಇಲ್ಲ. ಅದು ಹೆಂಗೆ ಇದ್ ಮಾಡಕ್ಕಾಗತ್ತೆ? ಒಂದು ಇಲಾಖೆಯನ್ನ ನಿರ್ವಹಣೆ ಮಾಡಕ್ಕಾಗತ್ತೆ? ಫ್ರಂಟ್ ಲೈನ್ ಸ್ಟಾಫ್, ಮುಂಚೂಣಿ ನೌಕರರು ಬಹಳ ಮುಖ್ಯ ಅರಣ್ಯ ಸಂರಕ್ಷಣೆಯಲ್ಲಿ. ನಮಗೆ ಒಂದೊಮ್ಮೆ ಅಲ್ಲಿ IFS ಅಧಿಕಾರಿಗಳು ಅರಣ್ಯ ಭವನದಲ್ಲಿ ಇಲ್ಲದೆ ಹೋದ್ರು 1-2 ತಿಂಗಳು ರಜೆ ಹಾಕಿರೋಟಿಲ್ಲ. ಮುಂಚೂಣಿ ಸಿಬ್ಬಂದಿಗಳು ಬೇಕು. ಇದು ಬಹಳ ತುಂಬಾ ಬೇಸಿಕ್ ಪ್ರಾಬ್ಲಮ್ ಇದು. ಇದನ್ನ ನೀವು ಬಗೆಹರಿಸಕ್ಕೆ ಇದು ಮಾಡ್ಬೇಕು. ಈ ಮಾವುತರಿಗೆ ತರಬೇತಿ ಕೊಡೋದು ಅದೆಲ್ಲ ಸೆಕೆಂಡ್ರಿ. ಅದು
ಈಗ ಮತ್ತು ಕರ್ನಾಟಕದ ರಾಜ್ಯದ ಅರಣ್ಯ ಉಳಿಬೇಕು, ಪಶ್ಚಿಮ ಘಟ್ಟಗಳು ಉಳಿಬೇಕು, ಇಲ್ಲಿನ ಅರಣ್ಯ ಸಂಪತ್ತು ಉಳಿಬೇಕು ಅಂತಿದ್ರೆ ಸಿಬ್ಬಂದಿಗಳ ಸಂಖ್ಯೆಯನ್ನ ನಿರ್ವಹಣೆ ಮಾಡ್ಬೇಕು. ಒಬ್ಬೊಬ್ಬರಿಗೆ ನೀವು ಮೂರ್ ಬೀಟ್ ಕೊಟ್ರೆ ಒಂದ್ ಗಾರ್ಡ್ಗೆ, ಒಂದ್ ಫಾರೆಸ್ಟರ್ಗೆ, ಅವ್ರು ಹೆಂಗ್ ನಿರ್ವಹಣೆ ಮಾಡ್ತಾರೆ? ಅಲ್ಲಿ ಹೆಂಗೆ ಕಳ್ಳ ಸಾಗಣೆ ಅಂತ ತಡೀತಾರೆ, ವನ್ಯ ಬೇಟೆ ಅಂತ ತಡೀತಾರೆ? ಇದನ್ನ ಗಮನ ಹರಿಸ್ಬೇಕು ಮಾನ್ಯ ಸರ್ಕಾರ. ಇದು ಮುಖ್ಯಮಂತ್ರಿಗಳಿಗೂ ಬಂತು, ಅರಣ್ಯ ಮಂತ್ರಿಗಳಿಗೂ ಬಂತು. ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡ್ಬೇಕು. ಇದು ಬಿಡಿ, ಇವತ್ತು ನಿನ್ನೆ ದುಬಾರಿಯಾಗಿದ್ದು ಒಂದು ಐಸೋಲೇಟೆಡ್ ಘಟನೆ ಅದು. ಅದ್ರ ಬಗ್ಗೆ ನಮಗೆ ವಿಷಾದ ಇದೆ, ಇಲ್ಲ ಅಂತಲ್ಲ. ಅದನ್ನ ಇಟ್ಕೊಂಡು, ಆ ಘಟನೆಯನ್ನು ಇಟ್ಕೊಂಡು ಇಷ್ಟೆಲ್ಲ ಸುಧಾರಣೆಯನ್ನ ಮಾಡ್ಲಿಕ್ಕೆ ಸಾಧ್ಯ. ಬೇರೆ ಬೇರೆ ರಾಜ್ಯಗಳಲ್ಲಿ ಈ ತರ ಅಭೂತಪೂರ್ವ ಸುಧಾರಣೆಗಳನ್ನು ಮಾಡಿದ್ದಾರೆ. ಅಲ್ಲಿ ವೆಬ್ಸೈಟ್ ಅಲ್ಲಿ ನೀವು ಕೇರಳ ವೆಬ್ಸೈಟಿಗೆ ಹೋದ್ರಿ, ಮಹಾರಾಷ್ಟ್ರ ವೆಬ್ಸೈಟಿಗೆ ಹೋದ್ರಿ, ಎಲ್ಲದೂ ಸಿಗುತ್ತೆ ನಿಮ್ಗೆ. ಅರಣ್ಯ ಇಲಾಖೆ ವೆಬ್ಸೈಟಿಗೆ ಹೋದ್ರೆ ನಮ್ಮಲ್ಲಿ ಅವ್ರು ಏನ್ ಸಿಗುತ್ತೆ, ಈಗ 5 ವರ್ಷದ ಹಿಂದಿಂದ ಏನು ಅಪ್ಲೋಡ್ ಮಾಡಿದ್ರೆ ಅದೇ ಮಾಹಿತಿ ಸಿಗುತ್ತೆ. ಟೂರಿಸಂ ಡಿಪಾರ್ಟ್ಮೆಂಟ್ ಹೋದ್ರೆ ಎಲ್ಲ ಬಂಡೀಪುರನ್ನು, ನಾಗರಹೊಳೆ ಎಲ್ಲ ಸಿಗುತ್ತೆ. ಆಕರ್ಷಕವಾದ ಜಾಹೀರಾತುಗಳು ಸಿಗ್ತವೆ. ಬೇಸಿಕ್ ಪ್ರಾಬ್ಲಮ್ ಏನಿದೆ, ಏನು ಪ್ರಾಕ್ಸಿಮೇಟ್ ಕಾಸ್ ಏನಿದೆ ಅರಣ್ಯ ಇಲಾಖೆಗೆ ಹಿಡಿದಿರ್ತಕ್ಕಂಥದ್ದು, ಅದಕ್ಕೊಂದು ಸರ್ಜರಿ ಮಾಡ್ಬೇಕು. ಸರ್ಜರಿ ಮಾಡಕ್ಕೆ ಮುಂಚೆ ಅವ್ರು ದಯವಿಟ್ಟು ಇಲ್ಲಿ ಲೋಕಲ್ ಏನಿದ್ದಾರೆ, ಕೆಲಸ ಮಾಡಿದ್ದಾರೆ, ಅನುಭವ ಇದೆ, ಅವ್ರನ್ನ ಕೇಳ್ಬೇಕು. ವಿಜ್ಞಾನಿಗಳನ್ನ, ತಜ್ಞರನ್ನ, ಈ ನಮ್ಮ ಪಶ್ಚಿಮ ಘಟ್ಟದ ಜನರನ್ನ ಕೇಳ್ಬೇಕು, ಏನು ಹೆಂಗ್ ಮಾಡಿದ್ರೆ ಸರಿ ಅಂತ ಹೇಳಿ. ಮತ್ತೆ ಇದು ಕಾಳಿಂಗ ಸರ್ಪದ SOP ಮಾಡಿದಂಗೆ ಇದು ಫೇಲ್ ಆಗಬಾರ್ದು. ಇದು ಹೀಗೆ ಇದು ಅರಣ್ಯ ಇಲಾಖೆಗೆ ಮೇಜರ್ ಸರ್ಜರಿ ಆಗ್ಬೇಕು. ಇದು ಬಹಳ ಮುಖ್ಯವಾದ ಇಲಾಖೆ ಆಗಿದ್ರು ಕೂಡ ಅತ್ಯಂತ ಹೆಚ್ಚು ನಿರ್ಲಕ್ಷ್ಯಕ್ಕೆ ಒಳಗಾದ ಇಲಾಖೆ ಇದು. ಪಾಪ ಸಚಿವರು ಈಶ್ವರ ಖಂಡ್ರೆ ಅವರು ಬಹಳ ಕಾಳಜಿಯಿಂದ ಅವ್ರು ಮುನ್ನಡೆಸ್ಕೊಂಡು ಹೋಗಕ್ ನೋಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಕೆಲವು ಸರಿ ಅವರ ಇದರಲ್ಲೇ ಕೆಲವು ತಪ್ಪು ಮಾಹಿತಿಯನ್ನ ಕೊಡ್ತಾರೆ, ತಪ್ಪು ಸಲಹೆಯನ್ನ ಕೊಡ್ತಾರೆ. ಅವ್ರ ಎಲ್ಲದಕ್ಕೂ ಟಿಪ್ಪಣಿ ಬರೆದು ಹೇಳ್ತಾರೆ, ಇದು ಟಿಪ್ಪಣಿ ಬರೆದ್ಮೇಲೆ ಮುಗೀತು ತನ್ನ ಜವಾಬ್ದಾರಿ ಅಂತ. ಇವರು ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತಂದ್ರೆ ನಿಧಾನವಾಗಿ ಆ ಟಿಪ್ಪಣಿಯನ್ನ ಫೈಲ್ ಅಡಿ ಹಾಕಿ ಕೊಡ್ತಾರೆ. ಎಷ್ಟು ಲಾಜಿಕಲ್ ಎಂಡಿಗೆ ಹೋಗಿದೆ ಇವರು ನಿರ್ದೇಶನ ಕೊಟ್ಟಿದ್ದು, ಎಷ್ಟು ಲಾಜಿಕಲ್ ಎಂಡಿಗೆ ಎಷ್ಟು ಕೇಸ್ಗಳು ಹೋಗಿದಾವೆ ಅನ್ನೋದು. ಈಗ ವಲ್ಲೀಶ್ ಸರ್, ಈಗ ಈ ಸಂಪೂರ್ಣ ಏನು ವ್ಯವಸ್ಥೆ ಇದೆ ಇದಕ್ಕೆ ಬ್ರೇಕ್ ಹಾಕೋದು ಹೇಗೆ? ಈ ರೀತಿ ಘಟನೆಗಳಿಗೆ ಫುಲ್ ಸ್ಟಾಪ್ ಬೀಳೋದು ಹೇಗೆ ಸರ್? ನೋಡಿ, ಯಾವುದೇ ಒಂದು ಆನೆಗಳನ್ನ ಹಿಡಿದ ತಕ್ಷಣ ನೀನು ಫ್ರೀ ಇದೆಯಾ, ನೀನು ಆ ಆನೆನ ಮಾವುತ ಆಗಿದ್ದೆ, ಈ ಆನೆ ನೀನು ತಗೋ, ನೀನು ಇದು ಕಾವಡಿ ಆಗೋ ಅಂತ ಮಾಡ್ಲಿಕ್ಕೆ ಬರಲ್ಲ ಇನ್ನು ಮುಂದೆ. ಹೌದು. ಯಾಕಂದರೆ ಅವನಿಗೆ ಏನು ಟ್ರೈನಿಂಗ್ ಇದೆ, ಅಲ್ಲೂ ಒಂದು ಸಣ್ಣ ಪುಟ್ಟ ಅವ್ರಿಗೆ ಓರಿಯೆಂಟೇಷನ್ ಬೇಕೇ ಬೇಕಾಗುತ್ತೆ. ನಾನು ಯಾವುದೋ ಆನೆನ ಪಳಗಿಸಿದ್ದೆ, ಈ ಆನೆ ನನಗೆ ಕೊಡಿ, ಇದನ್ನು ಹಿಡ್ಕೊಂಬಂದಿದ್ದೀರಾ, ನಾನು ಮಾಡ್ತೀನಿ. ಮೌಖಿಕವಾಗಿ ಮಾಡೋ ಅಂಥ ಕೆಲಸ ಅಲ್ಲ ಆನೆಗಳನ್ನ ಸಾಕೋದು ಅಂತಂದರೆ. ಹಿಂದಿನ ಕಾಲದಲ್ಲಿ ಇತ್ತು, ರಾಜರ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಕೆಡ್ಡ ಮಾಡೋರು. ಯಾವುದೋ ಒಂದು ಆನೆ ಒಂದು ಶಿಬಿರದಲ್ಲಿ ಸತ್ತೋಗಿದ್ರೆ ಒಬ್ಬ ಮಾವುತ ಕೆಲಸ ಇಲ್ಲದೆ ಸ್ವಲ್ಪ ದಿನ ಕೂತ್ಕೋತಾ ಇದ್ದ, ಅವನೇ ಹೋಗಿ ಒಂದು ಆನೆನ ಹಿಡ್ಕೊಂಡ್ಬಂದು ಅದನ್ನು ಪಳಗಿಸ್ಕೊಂಡು ಅವನು ನೋಡ್ಕೋತಾ ಇದ್ದ. ಈಗ ಆ ಥರ ಇಲ್ಲ. ಎಲ್ಲೋ ಆಲೂರಿನಲ್ಲಿ ಯಾವುದೋ ಆನೆ ಉಪಟಳ ಮಾಡ್ತಿದೆ, ಒಂದು 5-6 ಜನನ ಸಾಯಿಸಿದೆ, ಅದನ್ನು ಹಿಡಿಬೇಕು ಅಂತ ಕಾರ್ಯಾಚರಣೆ ಮಾಡ್ತಾರೆ, ಅದಕ್ಕೋಗಿ ಹಿಡಿತಾರೆ, ಅದನ್ನು ತೊಗೊಂಬಂದು ಯಾವುದೋ ಹತ್ತಿರದಲ್ಲಿರತಕ್ಕಂಥ ಒಂದು ಕ್ಯಾಂಪಲ್ಲಿ ಹಾಕ್ತಾರೆ. ಆ ಕ್ಯಾಂಪಲ್ಲಿ ಯಾರು ಖಾಲಿ ಇದ್ದಾನೆ ಅವನು ಕರ್ಕೊಂಡೋಗಿ ಅದಕ್ಕೆ ನೇಮಿಸ್ತಾರೆ, ಅವ್ನು ನೋಡ್ಕೋತಾ ಇರ್ತಾನೆ. ಆನೆ ಅವನ ಕೈಗೆ ಬರೋ ತನಕ ಅವ್ನಿಗೇನೂ ಕೆಲಸ ಇರೋದಿಲ್ಲ, ಆನೆ ಬಗ್ಗೆ ಮರೆತುಬಿಟ್ಟಿರ್ತಾನೆ. ಇಲ್ಲಾಂತಂದರೆ ಈ ಆನೆಗೂ ಆ ಆನೆಗೂ ಅವನಿಗೂ ಸಂಪರ್ಕಕ್ಕೆ ಒಡನಾಟನೇ ಬಂದಿರೋದಿಲ್ಲ. ಅಷ್ಟೊಳಗಡೆ ಅದನ್ನು ಕ್ರಾಲಿಂದ ಈಚೆ ತೆಗಿತಾರೆ. ಕ್ರಾಲಿಂದ ಈಚೆ ತೆಗೆದ್ಮೇಲೆ ಅದನ್ನು ನಾನು ಪಳಗಿಸ್ಕೊಂಡೆ ಅನ್ನೋ ಥರ. ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೇಗುಡಿನಲ್ಲಿ ಒಬ್ಬ ಮಾವುತ ಇದ್ದ, ರಾಮ ಅಂತ. ರಾಮ ಅವ್ರಿಗೆ ಕಾಲು ಏಟಾಗುತ್ತೆ, ಗಜೇಂದ್ರ ಅನಾಥವಾದ ಥರ ಇರುತ್ತೆ. ಅವನಿಗೆ ಕಾವಡಿ ಒಬ್ಬ ಇದ್ದ, ಬೋಳ ಅಂತ, ಅವನು ಅದನ್ನು ನೋಡ್ಕೋತಾ ಇರ್ತಾನೆ. ಅಲ್ಲಿ ಒಂದು ಕ್ಯಾತ ಅಂತ ಒಂದು ಆನೆ ಇರುತ್ತೆ. ಈ ಒಂದು ಗಲಾಟೆನಲ್ಲಿ ಆ ಕ್ಯಾತ ಅನ್ನೋ ಆನೆ ಆ ಬೋಳ ಅನ್ನೋವನ್ನು ಸಾಯಿಸ್ಬಿಡುತ್ತೆ. ಆವತ್ತಿನ ದಿನ ನಾನು ಅಲ್ಲೇ ಇದ್ದೆ. ನನಗೂ ಆ ಕ್ಯಾತ ಅನ್ನೋ ಆನೆಗೂ ಇಷ್ಟೇ ಅಂತರದಲ್ಲಿ ನಾನು ತಪ್ಪಿಸ್ಕೊಂಡು ಬಾರಾಗಿದ್ದೀನಿ. ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಆನೆಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಮಾವುತರು. ಅದನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೋತಾರೋ ಅಷ್ಟು ಒಳ್ಳೆ ಆನೆ ಆಗುತ್ತೆ ಆನೆ. ನೀವು ಅದನ್ನು 2 ದಿನ 3 ದಿನ ಸಂಬಳ ಆದಮೇಲೆ ಮಾವುತರು ಅದನ್ನು ಸಂಪರ್ಕಕ್ಕೆ ಬಿಟ್ಟು ಕುಡಿಯೋಕ್ಕೆ ಹೋಗ್ಬಿಟ್ಟು ಮತ್ತು 3 ದಿನ ಆದಮೇಲೆ ಬಂದು ಕಾವಡಿ ನೀನು ನೋಡ್ಕೊಂಡಿದ್ಯಾ, ನಾನು ನೋಡ್ಕೊಂಡಿದ್ಯಾ ಅನ್ನೋ ಥರ ಇದ್ದರೆ ಆನೆ ನೋಡ್ತಾ ಇರುತ್ತೆ. ಇವ್ನು ನನಗೆ ಸರಿಯಾಗಿ ಊಟ ಕೊಡ್ತೀಯಾನ, ಇವ್ನು ನನಗೆ ಒಳ್ಳೆ ಟ್ರೀಟ್ ಮಾಡ್ತಾನ, ಇಲ್ಲಿ ಟ್ರೀಟ್ ಮಾಡ್ತಾ ಇದ್ದಾನ, ಇಲ್ಲ ಅಂತಂದರೆ ನೋಡ್ಕೋತಾವೆ ಆನೆಗಳುವೆ. ಮಾವುತನ ಥರ ಆನೆ ಆಗುತ್ತೆ. ಹಾಗಾಗಿ ಇನ್ನು ಮುಂದೆ ಡಿಪಾರ್ಟ್ಮೆಂಟ್ ಅವರು ಅವ್ರಿಗೊಂದು 3 ತಿಂಗಳಿಗೊಮ್ಮೆ ಒಂದು ಗೈಡ್ಲೈನ್ಸ್ ಮಾಡಬೇಕು, ಒಂದು ಓರಿಯೆಂಟೇಷನ್ ಪ್ರೋಗ್ರಾಮ್ ಮಾಡಬೇಕು. ಅವ್ರಿಗೇನಾರ ಚಟ ಏನಾರು ಇದ್ದರೆ ಅದನ್ನು ಬಿಡಿಸೋದಕ್ಕೆ ಏನಾರ ದಾರಿ ಇದೆಯಾ ನೋಡ್ಕೋಬೇಕು. ಓಕೆ. ಈಗ
ಈ ಸಮಸ್ಯೆಗಳೇನಿದೆ ಅದಕ್ಕೆ ಫುಲ್ ಸ್ಟಾಪ್ ಬೀಳಬೇಕು, ಈ ರೀತಿ ಘಟನೆಗಳು ಮತ್ತೆ ಮುಂದುವರಿಬಾರದು. ಜೊತೆಗೆ ಯಾರು ಪ್ರವಾಸಿಗರು ಹೋಗಿರ್ತಾರೆ ಅವರು ಕೂಡ ಅತಿರೇಕದಿಂದ ವರ್ತನೆ ಕೂಡ ಮಾಡಬಾರ್ದು. ನಾನು ನಿಮ್ಮ ಫ್ರೀಡಮ್ ಟಿವಿಯಿಂದ ಜನಗಳಲ್ಲಿ ಕೇಳ್ಕೊಳ್ಳೋದೇನು ಅಂತಂದರೆ, ಈ ಒಂದು ಘಟನೆ ಆಯಿತು, ನಾಳೆ ಮತ್ತೆ ದಸರಾಗೆ ಆನೆಗಳು ಮೈಸೂರಿಗೆ ಬರುತ್ತೆ, ಇನ್ನೆಲ್ಲೋ ಪ್ರಾಣಿಗಳು ಊರಿಗೆ ಬಂದಾಗ ಆನೆ ಜೊತೆ ಆ ಪ್ರಾಣಿಗಳ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನಿಮ್ಮ ಪ್ರೀತಿ ಸ್ವಲ್ಪ ಡಿಸ್ಟೆನ್ಸಲ್ಲೇ ಇರಲಿ. ಯಾಕಂದರೆ ಅದೇನಾದ್ರು ಉದ್ರೇಕಕ್ಕೊಳಗಾದರೆ ತಪ್ಪಿಸ್ಕೊಳ್ಳೋಕ್ಕೆ ನಿಮಗೆ ಜಾಗ ಸೇಫ್ಟಿ ಇರಬೇಕು. ನೀವು ಮುಂದೆ ಹೋದರೆ 20 ಜನ ನಿಮ್ಮ ಹಿಂದೆ ಇರ್ತಾರೆ, ನೀವು ತಿರುಗಿ ವಾಪಸ್ ಬರೋದಕ್ಕೂ ಆಗೋದಿಲ್ಲ. ಓಕೆ, ಆ ಟೈಮ್ನಲ್ಲಿ ಸ್ವಲ್ಪ ರೀಲ್ಸ್ ಮಾಡೋದು, ಫೇಸ್ಬುಕ್ಕಲ್ಲಿ ಲೈವ್ ವಿಡಿಯೋ ತೊಗೊಳ್ಳೋದು ಮಾಡಬೇಕಂತಂದರೆ ನಿಮ್ಮ ಜಾಗರೂಕತೆಯಲ್ಲಿ ನೀವಿರಿ. ನಿಮ್ಮ ಜಾಗರೂಕತೆ ಡಿಸ್ಟೆನ್ಸ್ ಏನಿದೆ ಅಂತ ನೋಡ್ಕೊಳ್ಳಿ. ಓಕೆ, ಆನೆ ಹತ್ರ ಮುಗಿ ಬೀಳಕ್ಕೆ ಹೋಗಬೇಡಿ. ಓಕೆ, ಧನ್ಯವಾದಗಳು ವಲ್ಲೀಶ್ ಸರ್ ನಮ್ಮ ಜೊತೆಗೆ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಹಾಗೆ ಅಖಿಲೇಶ್ ಸರ್ ನಿಮಗೂ ಕೂಡ ಥ್ಯಾಂಕ್ ಯು ನಮ್ಮ ಜೊತೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಕಾಂತರಾಜು ಸರ್ ನಿಮಗೂ ಕೂಡ ಧನ್ಯವಾದಗಳು. ನೋಡಿ, ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯ ಅತಿರೇಕಗಳಿಗೆ ಬಲಿಯಾಗಬೇಡಿ. ಆದಷ್ಟು ನಿಮ್ಮ ಸೇಫ್ಟಿಯಲ್ಲಿ ನೀವು ಇರಿ. ಜೊತೆಗೆ ವ್ಯವಸ್ಥೆಗೂ ಕೂಡ ಏನಾದರೂ ಬದಲಾವಣೆ ಆಗಬೇಕು ಅಂತಿದ್ರೆ ಅದಕ್ಕೂ ಕೂಡ ಸಲಹೆಗಳನ್ನು ಕೊಡಿ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.